ಸಜ್ಜನ ಬಂಧುಗಳೇ, ಅನ್ವಿತ್ ಇಲೆಕ್ಟ್ರಾನಿಕ್ಸ್ ಒಳಪೇಟೆ ಕೊಟ್ಟಿದ್ರ ಫರ್ನಿಚರ್ ಮಳಿಗೆಯ ಹಾಗೂ ಕಿಚನ್ ಅಪ್ಲಯನ್ಸಸ್ ನ ನೂತನ ಮಳಿಗೆಯ ಒಂದು ಸುಂದರ ಕಾರ್ಯಕ್ರಮದ ವಿಧಾನಸಭೆಯ ಅಧ್ಯಕ್ಷರು, ನಮ್ಮ ಕ್ಷೇತ್ರದ ಶಾಸಕರಾಗಿರುವಂತಹ ಸನ್ಮಾನ್ಯ ಇವತ್ತಿನ ಈ ಕಾರ್ಯಕ್ರಮವನ್ನು ಇದೀಗ 24 ಗಂಟೆ ಕೂಡ ಬಿಡುವಿಲ್ಲದ ಕಾರ್ಯಕ್ರಮಗಳ ಮಧ್ಯೆ ಕೂಡ ನಮ್ಮ ಸಭಾಪತಿಗಳು ಹಾಗೆ ಕೋಟ ಶ್ರೀನಿವಾಸ ಪೂಜಾರು ಇನ್ನಿತರ ಅತಿಥಿಗಳು ಕೂಡ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಈ ದಿನದ ವಿಶೇಷವೇ ಈ ರಾಜರಸ್ತೆಯಲ್ಲಿ, ಒಳಪೇಟೆಯ ರಾಜರಸ್ತೆಯಲ್ಲಿ ನಮ್ಮ ಅನ್ವಿತ್ ಇಲೆಕ್ಟ್ರಾನಿಕ್ಸ್ ಕಳೆದ 20 ವರ್ಷಗಳಿಂದ ಕೂಡ ಈ ಭಾಗದಲ್ಲಿ ಅನನ್ಯ ಸೇವೆಯನ್ನು ನೀಡಿದಂಥ ಒಂದು ಸಂಸ್ಥೆ ಇದೀಗ ಹೊಸ ವಿನ್ಯಾಸದೊಂದಿಗೆ ನವೀಕರಣಗೊಂಡು ಅದನ್ನು ಸಮರ್ಪಿಸುವಂಥ ಕೆಲಸ ಈ ಒಂದು ಅತಿಥಿಗಳ ದಿವ್ಯ ಹಸ್ತದಿಂದ ನಡೀಲಿಕ್ಕಿದೆ. ಈ ರೀತಿಯಾಗಿ ಬೆಳವಣಿಗೆಯಲ್ಲಿ ಒಂದು ಕಷ್ಟಪಟ್ಟು ಈ ಒಂದು ಸಂಸ್ಥೆಯನ್ನು ಸಮಾಜಕ್ಕೆ ಕೊಟ್ಟಂತ ವ್ಯಕ್ತಿ ಅದು ಪ್ರಕಾಶ್. ಹಾಗೆ ಸಣ್ಣ ಒಂದು ಶಾಪ್ನಿಂದ, ಸಣ್ಣ ಒಂದು ಮಳಿಗೆಯಿಂದ ಇದೀಗ ಅತ್ಯಾಧುನಿಕವಾದ ಸುಸಜ್ಜಿತವಾದ ಮಳಿಗೆಯವರೆಗೆ ಒಂದು ಹಂತಕ್ಕೆ ತಲುಪಿದ್ದಾರೆ. ಈ ನಿಟ್ಟಿನಲ್ಲಿ ಇದು ಸಮಾಜಕ್ಕೆ, ಗ್ರಾಹಕರಿಗೆ ಒಂದು ಉತ್ತಮ ಸೇವೆ ನೀಡುವಂತಹ ಸಂಸ್ಥೆಯಾಗಿದೆ. ಯಾಕೆಂದ್ರೆ ಅನ್ವಿತ್ ಈ ದಿನದ ಕಾರ್ಯಕ್ರಮದಲ್ಲಿ ವಿಶೇಷವಾದ ಆಫರ್ಗಳು ಕೂಡ ಇದೆ ಈ ಒಂದು ಸಂಸ್ಥೆಯ ಬೆಳವಣಿಗೆಗಾಗಿ. ಈ ನಿಟ್ಟಿನಲ್ಲಿ ಇದು ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲರೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡುತ್ತಾ ಈ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯೊಂದಿಗೆ ಶುಭ ಆರಂಭ ನೀಡಬೇಕಾಗಿ ವಿನಂತಿ. ಪ್ರಥಮಂ ವಕ್ರತುಂಡಂ ಚ ಏಕದಂತಂ ದ್ವಿತೀಯಕಂ ತೃತೀಯಂ ಕೃಷ್ಣಪಿಂಗಾಕ್ಷಂ ಗಜವಕ್ರಂ ಚತುರ್ಥಕಂ ಲಂಬೋದರಂ ಪಂಚಮಂ ಚ ಷಷ್ಠವಿಕಟಮೇವ ಚ ಸಪ್ತಮಂ ವಿಘ್ನರಾಜೇಂದ್ರಂ ಧೂಮ್ರವರ್ಣಂ ತಥಾಷ್ಟಮಂ ನವಮಂ ಬಾಲಚಂದ್ರಂ ಚ ದಶಮಂ ತು ವಿನಾಯಕಂ ಏಕಾದಶಂ ಗಣಪತಿಂ ದ್ವಾದಶಂ ತು ಗಜಾನನಂ ದ್ವಾದಶೈತಾನಿ ನಾಮಾನಿ ತ್ರಿಸಂಗಯೇ ಪಠೇ ನರಃ ನ ಚ ವಿಘ್ನ ವಿನಾಶಕಾರಕಂ ಸರ್ವ ಸಿದ್ಧಿಕರಂ ಪ್ರಭೋ. ಇದರಲ್ಲಿ ನಮ್ಮ ಯುಟಿ ಖಾದರ್ ಸರ್, ವಿಧಾನಸಭೆಯ ಅಧ್ಯಕ್ಷರು, ಬೇರೆ ಬೇರೆ ನಮ್ಮ ಸರ್ಕಾರದಲ್ಲಿ ಬೇರೆ ಬೇರೆ ಸಚಿವರಾಗಿ ಒಂದು ವಿವಿಧ ಇಲಾಖೆಗಳ ಸಚಿವರಾಗಿ ಕೂಡ ತನ್ನ ಸೇವೆಯನ್ನು ಬದ್ಧತೆಯ ಆಧಾರದಿಂದ ಮಾಡಿಕೊಂಡು ಬಂದಿರುವರು. ಅದಕ್ಕಿಂತ ವಿಶೇಷವಾಗಿ ಕಳೆದ 20 ವರ್ಷಗಳ ಮೊದಲು ಒಂದು ಸಣ್ಣ ಮಳಿಗೆಯನ್ನು ಕೂಡ ಯುಟಿ ಖಾದರ್ ಅವರೇ ಉದ್ಘಾಟನೆ ಮಾಡಿ, ಅನ್ವಿತ್ ಇಲೆಕ್ಟ್ರಾನಿಕ್ಸ್, ಇದು ಸೈಂಟ್ ಸೆಬೆಸ್ಟಿಯನ್ ಚರ್ಚ್ನ ಮುಂಭಾಗದಲ್ಲಿರುವಂತಹ ಸಂಸ್ಥೆಯನ್ನು ಕೂಡ ಅವರ ದಿವ್ಯ ಹಸ್ತದಿಂದಲೇ ಅಪಗಲ ಅಂಚೆ ನಿಂತಿರು ಯುಟಿ ಖಾದರ್ನ ಮೋನದ ದಿಕ್ಕು ಅದನ್ನ ಜೀವದ ದಿಕ್ಕು ಇತ್ತೆಲ್ಲ ಅಂಚೆ ಡೈಮಂಡ್ ಅನ್ವಿತ್ ಪ್ರಕಾಶ್ ಫೋಟೋ ತೋರಿಸಿದ್ವಿ ಈ ಮೊದಲ. ಆ ರೀತಿಯಾಗಿದ್ದಾರೆ, ನಾವೆಲ್ಲ ಬದಲಾಗಿದ್ದೇವೆ. ಅವರು ಆದರೂ ಯುಟಿ ಖಾದರ್ ಅದೇ ಆರೋಗ್ಯಪೂರ್ಣವಾಗಿ ಇದ್ದಾರೆ. ಯಾಕಂದ್ರೆ ಆರೋಗ್ಯ ಸಚಿವರಾಗಿ ಕೂಡ ಕೆಲಸ ಮಾಡಿದವರು. ಅನ್ವಿತ್ ಇಲೆಕ್ಟ್ರಾನಿಕ್ಸ್ ಪ್ರಕಾಶ್ ರವರ ಜೊತೆ ನಿಕಟವಾಗಿ ಅವರ ಒಂದು ಪ್ರೀತಿ ವಿಶ್ವಾಸಕ್ಕೆ ಈ ಭಾಗದಲ್ಲಿ ವಾಣಿಜ್ಯೀಕರಣದ ಮೂಲಕ ನಮ್ಮ ಊರು ಕೂಡ ಅಭಿವೃದ್ಧಿ ಆಗಬೇಕೆಂಬ ನೆಲಗಟ್ಟಿನಲ್ಲಿ ಅವರು ಕೂಡ ಒಂದು ಸಂಕಲ್ಪವನ್ನು ತೊಟ್ಟವರು. ಈ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಯುಟಿ ಖಾದರ್ ಒಂದು ಉಪಸ್ಥಿತಿ ನಮಗೆಲ್ಲರಿಗೂ ಒಂದು ಹೆಮ್ಮೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಅವರನ್ನು ಪ್ರೀತಿಪೂರ್ವಕವಾಗಿ ಅನ್ವಿತ್ ಇಲೆಕ್ಟ್ರಾನಿಕ್ಸ್ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಿದ್ದೇವೆ. ಆ ಸಂಸ್ಥೆಯ ಮಾಲಕರಾಗಿರುವರು ಅವರಿಗೆ ಗೌರವದ ಶಾಲು, ಸ್ಮರಣಿಕೆಯ ಗೌರವವನ್ನು ಸಲ್ಲಿಸಬೇಕಾಗಿ ಈ ಹೊತ್ತಿನಲ್ಲಿ ವಿನಂತಿ ಮಾಡ್ತಿದ್ದೇವೆ. ಆದರೆ ಇತಿಹಾಸ ಪ್ರಸಿದ್ಧ ಸೋಮನಾಥೇಶ್ವರ ದೇವಸ್ಥಾನ, ಐತಿಹಾಸಿಕ ಸೈಯದ್ ಮದಿನಿ ದರ್ಗಾ, ಹಾಗೆ ಶಾಂತಿಯ ಧಾಮ ಸಂತ ಸೆಬೆಸ್ಟಿಯನ್ ಇರುವಂಥ ಒಂದು ನಮ್ಮ ರಾಣಿ ಹಬ್ಬಕ್ಕನ ಒಂದು ಪುಣ್ಯದ ಭೂಮಿ. ಈ ನಿಟ್ಟಿನಲ್ಲಿ ಇದ್ದ ಸೌಹಾರ್ದತೆಯ ಸಂಕೇತ, ಸೌಹಾರ್ದದ ಜೀವನದ ಆಗಲಿ ಎಂಬ ನಮ್ಮೊಟ್ಟಿಗೆ ಈ ನಿಟ್ಟಿನಲ್ಲಿ ಅವರ ಯುಟಿ ಖಾದರ್ ಅವರಿಗೆ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮ ನಮ್ಮ ಕೋಟ ಶ್ರೀನಿವಾಸ ಪೂಜಾರು ನಮ್ಮ ಜೊತೆ ಇದ್ದಾರೆ. ವಿಧಾನ ಪರಿಷತ್ ಸದಸ್ಯರಾಗಿರುವಾಗ ದೇರ್ಲಕಟ್ಟೆಯ ಸಂಸ್ಥೆಯನ್ನು ಕಳೆದ 4 ವರ್ಷಗಳ ಹಿಂದೆ ದೇರ್ಲಕಟ್ಟೆಯಲ್ಲಿರುವಂತಹ ಈ ಒಂದು ಅನ್ವಿತ್ ಇಲೆಕ್ಟ್ರಾನಿಕ್ಸ್ ಫರ್ನಿಚರ್ ಸಂಸ್ಥೆಯನ್ನು ಅವರ ದಿವ್ಯ ಹಸ್ತದಿಂದ ಉದ್ಘಾಟನೆಗೊಂಡಿದೆ. ಅದರಿಂದ ಇದು ಒಂದು ಅನನ್ಯ ಭಾವ ಅಂತ ಹೇಳ್ಬೋದು. ಯಾಕಂದರೆ ವಿಧಾನ ಪರಿಷತ್ ಸದಸ್ಯರಾಗಿ ಈ ಒಂದು ಸಂಸ್ಥೆಯನ್ನು ದೇರ್ಲಕಟ್ಟೆಯಲ್ಲಿ ಉದ್ಘಾಟಿಸಿದ್ದಾರೆ. ಇದೀಗ ನವೀಕೃತ ಮಳಿಗೆಯನ್ನು ಸಂಸದರಾಗಿ ಅವರು ಇದು ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಸನ್ಮಾನ್ಯ ಕೋಟ ಶ್ರೀನಿವಾಸ ಪೂಜಾರಿ ಅವರು
ಎತ್ತ ಮಾಮರ ಎತ್ತ ಕೋಗಿಲೆ ಎತ್ತನ ಸಂಬಂಧವೇ ಅಂತ ಹೇಳಿದ್ದೇವೆ. ನಾವು ಕೋಟ ಶ್ರೀನಿವಾಸ ಪೂಜಾರಿ ಒಂದು ದೂರದ ಕೋಟದ ಅವರಾದರೂ ಕೂಡ ನಮ್ಮ ಈ ತೊಕ್ಕೋಟಿನ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಪ್ರಕಾಶ್ ಅವರ ಅಪಾರವಾದ ಪ್ರೀತಿ ಇಟ್ಟು ನಮ್ಮ ಕಾರ್ಯಕ್ರಮದಲ್ಲಿ ಜೋಡಣೆ ಆಗಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕೆ ಸತೀಶ್ ಕುಂಪಳ್ರು ಈ ಒಂದು ಪ್ರಕಾಶ್ ತೊಕ್ಕೋಟ್ರಿಗೆ ಸದಾ ಮಾರ್ಗದರ್ಶನ ಮಾಡ್ತಾ ಬಂದಿರುವವರು. ಅವರ ರಾಜಕೀಯ ವಿಷಯದಲ್ಲಿ ಪ್ರಕಾಶ್ ಇಲ್ಲದಿದ್ದರೂ ಕೂಡ ಅವರ ಸಾಮಾಜಿಕ ಬದ್ಧತೆ ಆಧಾರದ ಉದ್ಯಮ ಕ್ಷೇತ್ರಕ್ಕೆ ಸದಾ ಮಾರ್ಗದರ್ಶನ ಮಾಡ್ತಾ ಬಂದಿರುವವರು ನಮ್ಮ ಸತೀಶ್ ಕುಂಪಳ್ರು. ಕುಂಬಲ ಬಾಲಕೃಷ್ಣ ಮಂದಿರದ ಅಧ್ಯಕ್ಷರಾಗಿ, ದಕ್ಷಿಣ ಕನ್ನಡ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ, ಹಾಗೆ ವಿವಿಧ ಒಂದು ಅನನ್ಯ ಪಕ್ಷದ ಇರ್ಬೋದು, ಬೇರೆ ಬೇರೆ ಸಾಮಾಜಿಕ ಧಾರ್ಮಿಕ ಸಂಸ್ಥೆಗಳ ಒಂದು ಜವಾಬ್ದಾರಿಯನ್ನು ಹೊತ್ತವರು. ಈ ದಿನದ ಕಾರ್ಯಕ್ರಮದಲ್ಲಿ ಪ್ರಕಾಶ್ರಿಗೆ ಕೆಲವೊಂದು ಸಲಹೆ ಸೂಚನೆಗಳನ್ನು ಕೂಡ ಒಂದು ನೀಡುವುದರ ಮೂಲಕ ಈ ಕಾರ್ಯಕ್ರಮದ ಯಶಸ್ಸಿಗೆ ಒಂದು ಕಾರಣೀಕರ್ತರು. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೆ. ಹಾಗೆ ವೇದಿಕೆಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಸೂರ್ಯನಾರಾಯಣ ಕೊಳ್ಳಾರವರಿದ್ದಾರೆ. ನಮ್ಮ ಸೋಮನಾಥ, ಇತಿಹಾಸ ಪ್ರಸಿದ್ಧ ಸೋಮನಾಥ ಕ್ಷೇತ್ರದ ಒಂದು ಪ್ರಧಾನ ಅರ್ಚಕರಾಗಿ ಕೆಲಸವನ್ನು ಒಂದು ಯಾವುದೇ ಕೆಲಸ ದೇವರ ದೈವದಿರ್ಬೋದು, ಅದರ ಉದ್ಯಮ ಕ್ಷೇತ್ರ ಆರಾಧನೆ ಮಾಡಬೇಕಂದ್ರೆ ಪ್ರಥಮವಾಗಿ ನಾವು ನೆನವರಿಕೆ ಮಾಡುವುದು ನಮ್ಮ ಸೋಮನಾಥ ದೇವರು. ಅದರ ಪ್ರಧಾನ ಅರ್ಚಕರಾದ ಸೂರ್ಯನಾರಾಯಣ ಹೊಳ್ಳರವರಿಗೆ ಆತ್ಮೀಯ ಸ್ವಾಗತ. ಪ್ರಕಾಶ್ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಪರವಾಗಿ ಅವಧಿ ಉತ್ಸವ ನಡೆಯುತ್ತಿರೋದ್ರ ಮುಂದಕ್ಕೆ ಬಂದು ಅವರು ನಾಳೆ ನಾಡಿದ್ದು ಬಂದು ನಮ್ಮ ಕಾರ್ಯಕ್ರಮದ ಜೋಡಣೆ ಆಗ್ತಾರೆ, ಆಶೀರ್ವಾದ ಮಾಡ್ತಾರೆ ಎಂಬ ಒಂದು ಸಂದೇಶವನ್ನು ಕೂಡ ತಿಳಿಸಿದ್ದಾರೆ. ಹಾಗೆ ಈ ಕ್ಷೇತ್ರದಲ್ಲಿ ಒಂದು ಇತಿಹಾಸ ಪ್ರಸಿದ್ಧವಾದಂಥ ಚಿರುಂಬ ಭಗವತಿ ಕ್ಷೇತ್ರ, ಇದರ ಪ್ರಧಾನ ಅರ್ಚಕರು ಈ ಊರಿನಲ್ಲಿ ನಡೆಯುವಂಥ ಎಲ್ಲ ಧಾರ್ಮಿಕ ಕೆಲಸಗಳಿಗೆ ತನ್ನ ಶುಭ ಆಶೀರ್ವಾದವನ್ನು ಮಾಡ್ತಾ ಬಂದಿರುವಂಥ ಮಂಜಪ್ಪ ಕಾರ್ನವರು. ಇವರಿಗೂ ಕೂಡ ನಮ್ಮ ಈ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಸಂಸ್ಥೆ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಸಂತ ಸೆಬೆಸ್ಟಿಯನ್ ಚರ್ಚ್ನ ಧರ್ಮಗುರುಗಳಾದಂಥ ರೆವರೆಂಡ್ ಫಾದರ್ ಸಿಪ್ರಿಯನ್ ಪಿಂಟೋ ಕೂಡ ಬರಲಿಕ್ಕಿದ್ದಾರೆ. ಅವರು ನಮ್ಮ ಜೊತೆ ಸೇರಿಕೊಳ್ಳಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ KT ಸುವರ್ಣರವರಿದ್ದಾರೆ. ಈ ಕಟ್ಟಡದ ಒಂದು ಅಂತಸ್ತಿನ ಒಂದು ಮಾಲಕರು ಕೂಡ ಆಗಿದ್ದಾರೆ. ಹಾಗೆ ಸಹ್ಯಾದ್ರಿ ಕೋಆಪರೇಟಿವ್ ಸೊಸೈಟಿಯ ಒಂದು ಅಧ್ಯಕ್ಷರಾಗಿದ್ದುಕೊಂಡು ಈ ಭಾಗದಲ್ಲಿ ಒಂದು ಧಾರ್ಮಿಕ ಸಾಮಾಜಿಕ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಂಥ ಶ್ರೀಯುತ KT ಸುವರ್ಣರವರು ಈ ಒಂದು ಕಟ್ಟಡಕ್ಕೆ ಒಂದು ಅವರ ಜಾಗವನ್ನು ನೀಡಿದ್ದಾರೆ. ಅದರಿಂದ ಅವರ ಕೂಡ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಅವರಿಗೆ ಕೂಡ ಪ್ರೀತಿಯ ಸ್ವಾಗತ. ಸನ್ಮಾನ್ಯ KT ಸುವರ್ಣರವರಿಗೆ. ಈ ಕಾರ್ಯಕ್ರಮದಲ್ಲಿ ಮತಾಯಿಸ್ ಡಿಸ್ಟ್ರಿಬ್ಯೂಟರ್, ಇದರ ಮ್ಯಾನೇಜಿಂಗ್ ಪಾರ್ಟ್ನರ್ ಆಗಿರುವಂತಹ ಅನಿಲ್ ಡಿಸೋಜರ್ ಅವರು ಕೂಡ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ, ಏಕೆಂದರೆ ಪ್ರಕಾಶ್ ಅವ್ರಿಗೂ ಹೇಳ್ತಾರೆ, ನನಗೆ 12 ವರ್ಷಗಳಿಂದ ಕೂಡ ಈ ಒಂದು ಸಂಸ್ಥೆಗೆ ಒಂದು ಬೆನ್ನೆಲುಬಾಗಿ ನಿಂತಹ ಒಂದು ಡಿಸ್ಟ್ರಿಬ್ಯೂಟರ್ ಆಗಿರುವಂಥ ಅನಿಲ್ ಡಿಸೋಜರ್ ಅವರು, ಅವರಿಗೂ ಕೂಡ ಪ್ರೀತಿಯ ಸ್ವಾಗತ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಸಂಸ್ಥೆಯ ಪರವಾಗಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ನಮ್ಮ ಸುರೇಶ್ ಭಟ್ನಗರ್ ಅವರಿದ್ದಾರೆ. ಚಿರುಂಬ ಭಗವತಿ ಕ್ಷೇತ್ರದ ಆಡಳಿತ ಮುಕ್ತೇಸರಾಗಿ ಈ ಒಂದು ಪ್ರಕಾಶ್ ಅವರ ಒಂದು ಆತ್ಮೀಯ ಗೆಳೆಯರಾಗಿರುವಂಥ ಸುರೇಶ್ ಭಟ್ನಗರೆ, ಇವರು ಕೂಡ ಆತ್ಮೀಯ ಸ್ವಾಗತ. ದಕ್ಷಿಣ ಕನ್ನಡ ಜಿಲ್ಲಾ ಧಾರ್ಮಿಕ ಪರಿಷತ್ನ ಸದಸ್ಯರು. ವೇದಿಕೆಯಲ್ಲಿ ನಮ್ಮ ಜೊತೆ ಹೈದರ್ ಪರ್ತಿಪಾಡಿದ್ದಾರೆ. ಹೈದರ್ ಪರ್ತಿಪಾಡಿ ಅಂದರೆ ಒಂದು ಈ ಉಳ್ಳಾಲ ಭಾಗದಲ್ಲಿ ಒಂದು ದೇರಳಕಟ್ಟೆ, ಮಂಜನಾಡಿ ಈ ಭಾಗದಲ್ಲಿ ತನ್ನ ಜನಾನುರಾಗಿಯಾಗಿ ಒಂದು ಸೇವೆಯನ್ನು ಸಮಾಜಕ್ಕೆ ಕೊಡ್ತಾ ಬಂದಿರುವಂತಹ ಜನಾಬ್ ಹೈದರ್ ಪರ್ತಿಪಾಡಿ ಅವರಿಗೂ ಕೂಡ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಸಂಸ್ಥೆಯ ಪರವಾಗಿ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದಲ್ಲಿ ನಮ್ಮ ಚಿದಾನಂದ ಗುರುಕಾರ ನಂದಿ ಇದ್ದಾರೆ. ಪೊಳಲಿ ಕ್ಷೇತ್ರ ಸಮೀಪ ಇರುವಂತಹ ನಂದಿ ಎಂಬ ಊರು. ಈಗಾಗಲೇ ನಾಳೆ ಜಾತ್ರೆಯ ಒಂದು ಕೊಡಿಯಿರುವಂತಹ ಹೊತ್ತಿನಲ್ಲಿ ಈ ಒಂದು ಸಂಭ್ರಮದಲ್ಲಿರುವಂತಹ ಸಂದರ್ಭದಲ್ಲಿ ಅವರ ಶುಭಾಶೀರ್ವಾದ ಕೂಡ ಈ ಒಂದು ಸಂಸ್ಥೆಗೆ ಇರಲಿ ಎಂಬ ನೆಲೆಗಟ್ಟಲ್ಲಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಜೋಡಣೆ ಆಗಿದ್ದಾರೆ ಚಿದಾನಂದ ಗುರಿಕಾರ ನಂದ್ಯ, ಚಿರುಂಬ ಭಗವತಿ ಕ್ಷೇತ್ರದ ಅಧ್ಯಕ್ಷರು. ಇವರು ಕೂಡ ಪ್ರೀತಿಯ ಸ್ವಾಗತ ಪ್ರಕಾಶ್ ದಂಪತಿಗಳ ಪರವಾಗಿ, ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಸಂಸ್ಥೆಯ ಪರವಾಗಿ. ಈ ಕಾರ್ಯಕ್ರಮಕ್ಕೆ ರಾಜಕೀಯದ ನಮ್ಮ ಹಾಗೆ ವಿವಿಧ ಕೆಲಸ ಕಾರ್ಯಗಳ ಮಧ್ಯೆ ಕೂಡ ಲಕ್ಷ್ಮಣ್ ವೈ, ಚಿಕ್ಕಮಗಳೂರಿನ ನಗರಸಭೆಯ ಸದಸ್ಯರು, ಇವರು ಕೂಡ, ಏಕೆಂದರೆ ಪ್ರಕಾಶ್ ರವರ ಒಂದು
ಸಂಬಂಧಿ ಆಗಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾದ ಸ್ವಾಗತ. ಇವರು ನಮ್ಮ ಮನೆಯವರಾಗಿ ಈ ಕಾರ್ಯಕ್ರಮದಲ್ಲಿ ಹೋಮ್ ಅಪ್ಲಯನ್ಸಸ್ನ ಡೀಲರ್ ಆಗಿರುವಂಥ ನಮ್ಮ ರಾಜಣ್ಣ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತ ಮಾಡ್ತೇವೆ. ವೇದಿಕೆಯ ಮುಂಭಾಗದಲ್ಲಿರುವಂಥ ಚಂದ್ರಶೇಖರ್ ಉಚ್ಚಿಲ್ ಇದ್ದಾರೆ. ಅವರು ಕೂಡ ಒಂದು ಶಾಲ್ ಹಾಕಿ ಗೌರವಿಸಬೇಕಾಗಿ ವಿನಂತಿ ಮಾಡ್ತಿದ್ದೇವೆ. ಹಾಗೆ ಜೀವನ್ ಕುಮಾರ್ ತೊಕ್ಕೋಟ್ರ್ ಅವರಿಗೆ ಇದ್ದಾರೆ. ಅವರಿಗೆ ಕೂಡ ಆತ್ಮೀಯವಾದ ಸ್ವಾಗತ. ಹೀಗೆ ವಿವಿಧ ರೀತಿಯ ಭಾಸ್ಕರ್ ತೊಕ್ಕೋಟ್ ಇರ್ಬೋದು, ಆನಂದ ಸೈಗಲ್ ಇರ್ಬೋದು, ಹರೀಶ್ ಮೊದಲು ಇರ್ಬೋದು, ಹಾಗೆ ಎಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ, ಹಾಗೆ ಈ ಕಾರ್ಯಕ್ರಮ ನೇರ ಪ್ರಸಾರದ ವ್ಯವಸ್ಥೆಯಲ್ಲಿದೆ. ಎಲ್ಲ ಚಾನೆಲ್ಗಳಲ್ಲಿ ಕೂಡ ಈ ತೊಕ್ಕೋಟಿನ ಭಾಗದ ಕಾರ್ಯಕ್ರಮ ನೇರವಾಗಿ ಎಲ್ಲ ಕಡೆ ಕೂಡ ಬಿತ್ತರ ಹಾಕೊಂಡು ಈ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರನ್ನು ಕೂಡ ಆತ್ಮೀಯವಾಗಿ ಎಲ್ಲ ದೃಶ್ಯ ಮಾಧ್ಯಮ, ಪತ್ರಿಕಾ ಮಾಧ್ಯಮದ ಮಿತ್ರರನ್ನು ಸೇರಿರುವಂಥ ಎಲ್ಲ ಆತ್ಮೀಯ ಗ್ರಾಹಕರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡುತ್ತಾ ಎಲ್ಲರ ಕುತ್ತಿಗೆಯಲ್ಲಿ ಶಾಲ್ ಇರಲಿ ಎಂಬುದಾಗಿ ವಿನಂತಿ. ಉದ್ಘಾಟನೆ ಆಗುವಂಥ ಸಂದರ್ಭದಲ್ಲಿ ಹಾಗೆ ಸತೀಶ್ ನಾಯಕಿದೆ ನಮ್ಮ ಚಾನಲ್ ಲೈವ್ ಕಾರ್ಯಕ್ರಮದ ರಿಬ್ಬನ್ ಕಟ್ ಮಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಪ್ರಥಮ ಶುಭಾರಂಭ ಕೋಟ ಶ್ರೀನಿವಾಸ ಪೂಜಾರಿ. ದೀಪ ಪತ್ತ ಸ್ವಲ್ಪ ಮೊದಲಗಡೆದ ಮುತ್ತೈಸೆಗಳ ಅಧಿವೇಶನ ಶುಭಾರಂಭ ಪ್ರಥಮ ನೆಲ ಅಂತಸ್ತು, ಪ್ರಥಮ ದ್ವಿತೀಯ ಮಹಡಿಗೆ ನೆಲ ಅಂತಸ್ತು 3 ಮಹಡಿಯಲ್ಲಿ ಕೂಡ ವಿವಿಧ ರೀತಿಯ ಅಲಂಕಾರಿಕವಾಗಿ ನಮ್ಮ ಮನೆಗೆ ಬೇಕಾದಂತ ಉಪಯುಕ್ತವಾದ ಶುಭಾರಂಭದ ಸಂದರ್ಭ ಉದ್ಘಾಟನೆ ವ್ಯಾವಹಾರಿಕ ಕ್ಷೇತ್ರದಲ್ಲಿ ತನ್ನದೇ ಛಾಪನ್ನು ಮೂಡಿಸಿದ ಈ ಊರಿನ ಬಳಸಿಕೊಂಡ್ರೆ ನಾವು ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಏರ್ತಾರೆ ಎಂಬುದಕ್ಕೆ ಅದಕ್ಕೆ ನೇರ ಉದಾಹರಣೆ ನಮ್ಮ ಯುಟಿ ಖಾದರ್ ಅವರು. ದೇವರು ಕೊಟ್ಟ ಅವಕಾಶವನ್ನು ಇಂಚುಗಳಾಗಿ ಬಳಸಿಕೊಂಡು ಇದೀಗ ಘನವೆತ್ತ ಸರ್ಕಾರದ ಸಭಾಧ್ಯಕ್ಷರಾಗಿ ಹಾಗೆ ಈ ಭಾಗದ ಒಂದು ಜನಪ್ರಿಯ ಶಾಸಕರಾಗಿ ಕೂಡ ತನ್ನ ಅದ್ಭುತವಾದ ಸೇವೆಯನ್ನು ಸಲ್ಲಿಸಿದಂತ ಸನ್ಮಾನ್ಯ ಯುಟಿ ಖಾದರ್ ಅವರಿಗೆ ಅನ್ವಿತ್ ಎಲೆಕ್ಟ್ರಾನಿಕ್ ಸಂಸ್ಥೆಯ ಪರವಾಗಿ ಒಂದು ಪ್ರೀತಿಯ ಗೌರವ ಪಡೆ. ಇನ್ನಷ್ಟು ಸಮಾಜ ಕಾರ್ಯಗಳು ಅವರಿಂದ ನಡೆಯಲಿ, ಅಭಿವೃದ್ಧಿ ಕಾರ್ಯಗಳು ಈ ಊರಿಗೆ ಬರಲಿ. ಕೋಟೆಪುರದಿಂದ ಬೋಳಾರಕ್ಕೆ ಒಂದು ಸೇತುವೆ ಮೂಲಕ ಒಂದು ಸಂಪರ್ಕ ರಸ್ತೆಯನ್ನು ನಿರ್ಮಿಸುವಂತ 300 ಕೋಟಿಗೂ ಮಿಕ್ಕಿದ ಒಂದು ಯೋಜನೆಯನ್ನು ತಯಾರು ಮಾಡಿದ್ದಾರೆ. ಹಾಗೆ ಕುರಾನ್ನ ಒಂದು ಸಂದೇಶವನ್ನು ಹೊತ್ತಂತ ಒಂದು ಗೋಡೆಯಲ್ಲಿ, ಅವರ ಕಚೇರಿಯ ಗೋಡೆಯಲ್ಲಿ ಯಾವಾಗಲೂ ಇರಬೇಕೆಂಬ ನೆಲೆಯಲ್ಲಿ ಕುರಾನ್ ಸಂದೇಶವನ್ನು ಕೊಡುವಂತ ಈ ಒಂದು ಭಾವಚಿತ್ರವನ್ನು ಕೂಡ ನಾವು ನೀಡ್ತಾ ಇದ್ದೇವೆ. ಅರೇಬಿಯನ್ ಭಾಷೆಯಲ್ಲಿರುವಂತ ಹಾಗೆ ರಾಣಿ ಅಬ್ಬಕ್ಕ ನಮ್ಮ ಶೌರ್ಯದ ಭೂಮಿ, ಅದರಿಂದ ರಾಣಿ ಅಬ್ಬಕ್ಕನ ಪ್ರತಿಮೆಯನ್ನು ನೀಡಿ ಒಂದು ಗೌರವಿಸುವಂತ ಒಂದು ಬರಲಿ ಚಪ್ಪಾಳೆ, ಅಭಿಮಾನದ ಚಪ್ಪಾಳೆ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಈ ಒಂದು ಸಂಸ್ಥೆಯ ಅವರ ಕುಟುಂಬಸ್ಥರಿಂದ. ಇದೀಗ ನಮ್ಮ ಸಂಸದರಾಗಿರುವಂತಹ ಕೋಟ ಶ್ರೀನಿವಾಸ ಪೂಜಾರಿ ಅವರು, ಕೊಡವಿಗೊಡೆಯ ಶ್ರೀಕೃಷ್ಣನ ನಾಡು ಉಡುಪಿ, ಕೊಡವಿಗೊಡೆಯ ನಾಡಿನಲ್ಲಿ ಸಂಸದರಾಗಿ ತನ್ನ ಅಭಿವೃದ್ಧಿ ಕಾರ್ಯದ ಮೂಲಕ ಈ ಭಾಗದಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿ ಕರ್ನಾಟಕ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆಯ ಹಾಗೆ ಸಮಾಜ ಕಲ್ಯಾಣ ಇಲಾಖೆಯ ಒಂದು ಸಚಿವರಾಗಿ, ಮಾಜಿ ಸಚಿವರಾಗಿ ತನ್ನ ಕರ್ತವ್ಯವನ್ನು ಬದ್ಧತೆ ಆಧಾರದಿಂದ ಮಾಡಿಕೊಂಡು ಬಂದಿರುವಂತಹ ಸನ್ಮಾನ್ಯ
ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಕೂಡ ಅಭಿಮಾನಪೂರ್ವಕವಾಗಿ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಸಂಸ್ಥೆಯ ಪರವಾಗಿ ನಮ್ಮ ಅಭಿಮಾನದ ಸನ್ಮಾನದ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ ಈ ಹೊತ್ತಿನಲ್ಲಿ. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಯುಂಟು ನಮ್ಮ ಜೊತೆ ಬಂದು ಸಂಸ್ಥೆಗೆ ಶುಭ ಹಾರೈಕೆ ಅವರ ಮನದ ಧ್ವನಿಯನ್ನು ಕೂಡ ಸಮರ್ಪಣೆ ಮಾಡಲಿಕ್ಕೆ ಅವರಿಗೆ ಶ್ರೀಕೃಷ್ಣನ ಕೊಡವಿಗೊಡೆಯ ನಾಡು ಅದರಿಂದ ಬಾಲಕೃಷ್ಣನ ಒಂದು ಪ್ರತಿಮೆಯನ್ನು ನೀಡಿ ಗೌರವ ಆರು ಬೊಕ್ಕದೆ ತೋರ್ಗ ಬಂದಿರ ಅಲ್ಲ ಪ್ರಕಾಶ್ ಅತಿಥಿನಕಲು ಉಪ್ಪುನಾಕ ಸಂಸದರು ಉಪ್ಪುನಾಕ ಸಭಾಧ್ಯಕ್ಷರು ಉಪ್ಪುನಾಕನೆ ಮಲ್ಪೂಡು ಬಂದ್ಬರ ನೆಲೆಗಟ್ಟಡಿ ಇದೀಗ ಸನ್ಮಾನ ಇತ್ತೆ ಅರೆಗ್ಲ ಸತೀಶ್ ಕುಂಬಲ್ರೀಗ ಪ್ರಕಾಶ್ ನಮ್ಮ ತೊಕ್ಕೋಟು ಆರಿ ಅನ್ವಿತ್ ಇಲೆಕ್ಟ್ರಾನಿಕ್ಸ್ ಒಂಜಿ ಉದ್ಯಮ ಕ್ಷೇತ್ರ ನಡಪಾಡೋದನ್ನ ಸತೀಶ್ ಅಣ್ಣನ ಒಂಜಿ ಪ್ರತಿ ಒಂಜಿ ಮಾರ್ಗದರ್ಶನ ದೆತೊಂದು ಉಪ್ಪುನ ಅಂಚಿನ ಅರೆಗ್ಲ ಈ ಸಂದರ್ಭಡು ಅಭಿಮಾನದ ತಾಟಿ ಬರಡು ಪಡೆದು ವಿನಂತಿ ಬಂದು ಅರೆಗ್ಲ ಗೌರವ ಅರ್ಪಣೆ ನಿತ್ಯ ಕೊಟ್ಟರು ಮತ್ತೊಂದಿಲ್ಲ ಆರ್ಲ ಬಾಲಕೃಷ್ಣ ದೇವರನ್ನ ಅನನ್ಯ ಆರಾಧಕ್ಕೆ ಬಾಲಕೃಷ್ಣ ದೇವರನ್ನ ಒಂಜಿ ಪ್ರತಿಮೆಯನ್ನು ಕೊರ್ಪಣ ಮೂಲಕ ಎಲ್ಲ ಗೌರವಾನ್ವಿತ ಗಣ್ಯರೇ, ನನ್ನೆಲ್ಲ ಬಂಧುಗಳೇ ಮತ್ತು ಸ್ನೇಹಿತರೆ, ಅನ್ವಿತ್ ಎಂಟರ್ಪ್ರೈಸಸ್ನ ನೂತನ ಕಚೇರಿಯನ್ನು ನಾವಿವತ್ತು ವಾಣಿಜ್ಯ ಮಳಿಗೆಯನ್ನು ನಾವಿವತ್ತು ಉದ್ಘಾಟನೆ ಮಾಡಿದ್ದೇವೆ. ಇದು ತುಂಬ ಚಂದದ ಕಾರ್ಯಕ್ರಮ. ಇವತ್ತು 16 ಕಾರ್ಯಕ್ರಮಗಳ ನಡುವೆ ಈ ಕಾರ್ಯಕ್ರಮಕ್ಕೆ ನಾನು ಯಾಕೆ ಬಂದೆ ಅಂತ ಹೇಳಿದರೆ, ಇನ್ನೊಂದು ಸಾರಿ ನಾನೊಂದು ಇದ್ರ ಕಟ್ಟಡಿಯನ್ನು ಉದ್ಘಾಟನೆ ಮಾಡಿದ್ದೆ, ಇಂಥದ್ದೇ ಒಂದು ಮಳಿಗೆಯನ್ನು ಉದ್ಘಾಟನೆ ಮಾಡಿದ್ದೆ. ಆ ನೆನಪು ಇವತ್ತು ಕೂಡ ಇದೆ. ಒಳಗಡೆ ಹೋದಾಗ ಇನ್ನು 10 ವರ್ಷಗಳ ನಂತರ ಸಮಾಜಕ್ಕೆ ಸಮರ್ಪಣೆ ಆಗಬೇಕಾದಂಥ ಆಧುನಿಕ ಪೀಠೋಪಕರಣಗಳನ್ನು ಕಂಡು ನನಗೆ ತುಂಬ ಖುಷಿಯಾಗಿತ್ತು. ಒಂದು ಒಳ್ಳೆಯ ಉದ್ಯೋಗವನ್ನು ನೀವು ಸೃಷ್ಟಿ ಮಾಡಿಕೊಂಡಿದ್ದೀರಿ. ಆ ಕಾರಣಕ್ಕೆ ನಾನು ಪ್ರಕಾಶ್ ಮತ್ತು ದಂಪತಿಗಳಿಗೆ ಅಭಿನಂದನೆ ಹೇಳ್ತೇನೆ. ಸಾಮಾನ್ಯವಾಗಿ ಇಂಥ ಯುವಕರಿಗೆ ಮೊದಲು ಆಸೆ ಪಡೋದು ನಮಗೊಂದು ಸರ್ಕಾರಿ ಉದ್ಯೋಗ ಬೇಕಂತೇಳಿ. ಆದರೆ ಸರ್ಕಾರಿ ಉದ್ಯೋಗ ಖಾದರ್ ಸಾಹೇಬ್ರು ಇಲ್ಲೇ ಇದ್ದಾರೆ, 1%ಗಿಂತ ಜಾಸ್ತಿ ಕೊಡಲಿಕ್ಕೆ ಯಾವ ಸರ್ಕಾರದ ಕೈಲೂ ಹಣ ಇರೋದಿಲ್ಲ. 6.5 ಕೋಟಿ ಜನಸಂಖ್ಯೆ ಕರ್ನಾಟಕದಲ್ಲಿದ್ದರೆ 1% ಅಂದರೆ 6.5 ಲಕ್ಷ ಉದ್ಯೋಗ ಮಾತ್ರ ಇರುತ್ತೆ. ಅದರಲ್ಲೂ ಕೂಡ ಒಂದಷ್ಟು ಈಗ ಒಂದು 1%ಅಲ್ಲೂ ಶೇಕಡ 70ರಷ್ಟು 0.0 ಮಾತ್ರ ಉದ್ಯೋಗ ಇದೆ, ನಿಯಮಗಳು. ಉಳಿದ 99% ಜನ ಸ್ವಂತ ಉದ್ಯೋಗವನ್ನು ಸ್ವಂತ ಬದುಕನ್ನು ಕಟ್ಟಿಕೊಳ್ಬೇಕು, ನಮಗೆ ಬೇರೆ ದಾರಿ ಇಲ್ಲ. ಅಂಥ ಸಂದರ್ಭದಲ್ಲಿ ಒಂದು ಸ್ವಂತ ಉದ್ಯಮವನ್ನು ಸ್ಥಾಪನೆ ಮಾಡಿ ಮತ್ತೆ 100 ಜನರಿಗೆ ಕೆಲಸ ಕೊಡುವಂಥ ಶ್ರಮವಹಿಸಿ ದುಡಿದಂಥ ಪ್ರಕಾಶ್ರಿಗೆ ನಾನು ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ನನ್ನ ಪರವಾಗಿ ಮತ್ತು ಸಮಾಜದ ಪರವಾಗಿ ಹೇಳ್ತೇನೆ. ಬಹಳ ಚಂದದ ಕಾರ್ಯಕ್ರಮ ಇವತ್ತು. UT ಖಾದರ್ ಇದ್ದಾರೆ, ಸತೀಶ್ ಕುಂಪಲ್ ಇದ್ದಾರೆ, ವೇದಿಕೆಯಲ್ಲಿರುವಂಥ ಎಲ್ಲರೂ ಗಣ್ಯರಿದ್ದಾರೆ. ರಾಜಕಾರಣದಲ್ಲಿ ಕೆಲವರಿಗೆ BP ಶುಗರ್ ಇರುತ್ತಂತೆ, ಕೆಲವರು BP ಶುಗರ್ ಬೇರೆಯವರಿಗೆ ಬರ್ಸ್ತಾರಂತೆ. ಹಾಗಾಗಿ ಎಲ್ಲವರೆಲ್ಲ ಈ ಕೆಲವರಿಗೆ BP ಶುಗರ್ ಇರುತ್ತಂತೆ, ರಾಜಕಾರಣದ ಒತ್ತಡ, ತಲೆಬಿಸಿಗಳೆಲ್ಲ ಕೆಲವರಿಗೆ ಇರುವುದು. ಮತ್ತೆ ಕೆಲವು ರಾಜಕಾರಣಿಗಳು ಬೇರೆ ಬರ್ಸೋದ್ರೆ ಬಿಟ್ಟರೆ ಅವರಿಗೆ ಬರೋದಿಲ್ಲ ಅಂತೆ. ಹಾಗಾಗಿ ನಮ್ಮ ಸತೀಶ್ ಕುಂಪಾಲಿ BP ಶುಗರ್ ಬರುವುದಿಲ್ಲ ಅಂತ ನಂಗೆ ಗೊತ್ತಾಗಿದೆ. ಮೊದಲಿಂದ ಅದೇ ರೀತಿ ಇರೋದು. ಬಹುಶಃ UT ಖಾದರ್ BP ಶುಗರ್ ಇಲ್ವೇ ಏನೋ ಇಲ್ಲ, ನೀವು ಬೇರೆಯವ್ರಿಗೆ ಬರ್ಸೋದಿಲ್ಲ, ಕಡಿಮೆ ಅದು ಕೆಲವೊಮ್ಮೆ ಬರ್ತಾ ಇದ್ರೆ ಬೇರೆ ದಾರಿ ಇರೋದಿಲ್ಲ, ಯಾಕೆಂದ್ರೆ ಉಪದ್ರ ಕೊಡ್ತಾ ಇರ್ತಾರೆ. ಇದ್ರ ಮಧ್ಯದಲ್ಲಿ ರಾಜಕಾರಣ ಸಾಗುತ್ತೆ. ಒಂದು ಖುಷಿ ಏನಂತ ಹೇಳಿದರೆ, ಇಡೀ ಜಗತ್ತಿನ ದೊಡ್ಡಣ್ಣ ಬಲಾಢ್ಯರು, ಭಾಳ ದೊಡ್ಡ ಶಕ್ತಿಶಾಲಿಗಳ ದೇಶ, ಅವರಿಲ್ಲದೆ ಜಗತ್ತೇ ಇಲ್ಲ ಅನ್ನುವಂಥ ದೇಶಗಳೆಲ್ಲ ಇವತ್ತು ಒಂದು ರೀತಿ ರಕ್ತಪಾತದ ನಡುವೆ ಏನು ಅಣುಬಾಂಬಿಗೊಂದಿಷ್ಟೊಳಗೆ ಕೈ ಹಾಕಿಲ್ಲ. ಯಾರು ಬದುಕ್ತಾರೋ ಸಾಯ್ತಾರಂತ ಗೊತ್ತಿಲ್ಲ. ಇಡೀ ಜಗತ್ತು, ಅಮೇರಿಕಾ, ರಷ್ಯಾ, ಉಕ್ರೇನ್, ಇರಾನ್ ಎಲ್ಲ ರಾಜ್ಯಗಳು, ಸಣ್ಣ ಪುಟ್ಟ ರಾಷ್ಟ್ರಗಳು ಕೂಡ ಇವತ್ತು ಒಂದು ರೀತಿಯ ಯುದ್ಧದ ಅಮಲಿನಲ್ಲಿರುವಾಗ ಭಾರತ ಎನ್ನುವಂಥ ಪುಣ್ಯಭೂಮಿ ಇವತ್ತು ನೆಮ್ಮದಿಯಲ್ಲಿದೆ ಅನ್ನೋದೇ ನಮಗೆಲ್ಲ ಸಂದೇಶ. ಆ ಕಾರಣಕ್ಕೆ ನಾವೆಲ್ಲರೂ ಒಟ್ಟಾಗಿ ಹೇಳೋರು, ನನಗಿಂತ, ನನ್ನ ಜಾತಿಗಿಂತ, ನನ್ನ ಧರ್ಮಕ್ಕಿಂತ ನನ್ನ ದೇಶ ಮೊದಲು ಅಂತೇಳಿ. ಯಾಕೆಂದರೆ ದೇಶ ತನ್ನ ನೆಮ್ಮದಿಯಲ್ಲಿದ್ದರೆ ನಾವೆಲ್ಲ ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು, ಎಲ್ಲ ವರ್ಗದವರು, ಎಲ್ಲ ಉದ್ಯಮದವರು, ಯುವಕರು, ಮಹಿಳೆಯರು ಇಡೀ ದೇಶ ಒಟ್ಟಾಗಿ ಒಂದಾಗಿ ಬದಲಿಕ್ಕೆ ಸಾಧ್ಯ ಆಗುತ್ತೆ. ಅಂಥ ಸಂಭ್ರಮದ ದೇಶದಲ್ಲಿ ನಾವೆಲ್ಲ ನೆಮ್ಮದಿಯಿಂದಿರುವ ಸಂದರ್ಭದಲ್ಲಿ ನಮ್ಮ ಪ್ರಕಾಶ ಉದ್ಯಮ ಸ್ಥಾಪನೆ ಮಾಡಿದ್ದಾರೆ. ಇವರೆಲ್ಲ ಕನಸುಗಳು ಮತ್ತಷ್ಟು ಹೆಚ್ಚು ಮೂಡಿ ಬರಲಿ, ನನಸಾಗಿ ಹೋಗಲಿ. ಇನ್ನು 10 ಸಂಸ್ಥೆಗಳು ಇವರು ಕಟ್ಟುವಂತಾಗಲಿ, ಸಾವಿರಾರು ಮಕ್ಕಳಿಗೆ ಉದ್ಯೋಗ ಬರುವಂಥ ಅವಕಾಶಗಳಾಗಲಿ. ಪ್ರಕಾಶ್ ನನಗೆ ಗೊತ್ತಿದ್ದಂಗೆ ತುಂಬ ಸಣ್ಣ ಪ್ರಾಯ, ಎಷ್ಟು ಪ್ರಾಯ ಅಂತ ನಾನು ಕೇಳೋದು ಸರಿಯಲ್ಲ,
ಆದರೆ ಸಣ್ಣ ಪ್ರಾಯ, ಅದರಲ್ಲೇ ಅನುಮಾನಗಳಿದೆ. ಹಾಗೆ ಸಣ್ಣ ಪ್ರಾಯದಲ್ಲಿ ನೀವು ನಮ್ಮಷ್ಟು ಹಿರಿಯರಾಗುವಾಗ ಇಂಥ ಕೋಟ್ಯಾಂತರ ಸಂಸ್ಥೆಗಳನ್ನು ಕಟ್ಟುವಂಥ ಶಕ್ತಿ ಮತ್ತು ಲಕ್ಷಾಂತರ ಜನರಿಗೆ ಉದ್ಯೋಗ ಕೊಡುವಂಥ ಶಕ್ತಿ ಇವರು ಕೊಡಲಿ ಅಂತೇಳಿ ಆರೈಕೆ ಮಾಡಿ ನಮ್ಮೆಲ್ಲರ ಪರವಾಗಿ ಖಾದರ್ ಅವರು ಮಾತಾಡ್ತಾರೆ. ಅವರು ಅವರ ಆಶೀರ್ವಾದ ಪೂರ್ವಕವಾಗಿ ಬೆಳೆದವರು. ಈ ನಿಟ್ಟಿನಲ್ಲಿ ತಂದೆ ತಾಯಿಯನ್ನು ಗೌರವಿಸುವಂತ ಈ ಭಾಗದಲ್ಲಿದ್ದೇವೆ ನಾವೆಲ್ಲ. ವೆಂಕಟಮ್ಮ ಮತ್ತು ಗೋವಿಂದನ್ ದಂಪತಿಗಳಿಗೆ ನಿಮ್ಮೆಲ್ಲರ ಚಪ್ಪಾಳೆಯ ಒಂದು ಶುಭಾಶೀರ್ವಾದ ಬರಲಿ ಎಂಬುದಾಗಿ ಹಾರೈಕೆ ಮಾಡುತ್ತಾ, ಇದೀಗ ಸನ್ಮಾನದ ಇಬ್ಬರು ಕೂಡ ಜನ್ಮ ಕೊಟ್ಟ ತಂದೆ ತಾಯಿಗೆ ಅಮ್ಮೇರ್ನ ಬುಗಿಳ್ಳು ಬುಳೆದ ನಂಚಿನ ಒಂಜಿ ಪ್ರಕಾಶ್ ಇನಿ ಕನಕ ಊರುಡು ತೊಕೊಟುಡೆ ಬುಳೆಪುನಂಚಿನ ಕೆಲಸಲ ಮಲ್ತದೇರು ಅರೆಗೆ ಬೋಡದ ಅದು ಪ್ರೀತಿದ ಕಾಣಿಕೆಯದ ಅಪ್ಪ ಮಗ ಕೊರ್ಪುನಂಚಿನ ಗೌರವನು ಸಂದಾಯಿತ ಮಲ್ಪುನಂಚಿನ ಪೊರ್ತು ನಮ್ಮ ಯುಟಿ ಖಾದರ್ ಸರ್ ಅಂಚನೆ ಕೋಟ ಶ್ರೀನಿವಾಸ್ ಪೂಜಾರಿ, ಸತೀಶ್ ಕುಂಪಲ, KT ಸುವರ್ಣ, ಸುರೇಶ್ ಭಟ್ನಗರ ಅವೆಲ್ಲ ಶುಭ ಸಂದರ್ಭ ವೆಂಕಟಮ್ಮ ಗೋವಿಂದ ಜಿಲ್ಲೆದ ಕೆಂಪನಹಳ್ಳಿ ಗ್ರಾಮದ ಒಂದು ಗ್ರಾಮೀಣ ಪ್ರದೇಶ ಕೆಂಪನಹಳ್ಳಿ ಗ್ರಾಮಡು ಉಪ್ಪುನಂಚನ ವೆಂಕಟಮ್ಮ ಬೊಕ್ಕ ಗೋವಿಂದನ್ ಪ್ರಕಾಶ್ನ ಪ್ರೀತಿದ ಅಪ್ಪ ಎಮ್ಮ. ಈ ಸಂಸ್ಥೆಯಲ್ಲಿ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಸಂಸ್ಥೆಯಲ್ಲಿ 10 ವರ್ಷಗಳಿಂದ ದೀರ್ಘ ಅವಧಿಯಲ್ಲಿ ಒಂದು ಲೆಕ್ಕಪತ್ರದ ಒಂದು ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುವಂತಹ ಆಗ್ಬೇಕಂತ ಹೇಳಿದ್ರೆ ಅದು ವಿನುತನಿಗೆ. ದಯವಿಟ್ಟು ವಿನುತ ಬಂದು ಈ ಒಂದು ಗೌರವವನ್ನು ಸ್ವೀಕರಿಸಬೇಕು. ಪ್ರಕಾಶ್ ರವರು ಈ ಒಂದು ಸಂಸ್ಥೆಯನ್ನು ಅವರ ಹೆಗಲಿಗೆ ಹಾಕಿಕೊಟ್ಟರು ಕೂಡ ಅದನ್ನು ನಿಭಾಯಿಸಿ ಸೇವಾ ಹಸ್ತದ ಮೂಲಕ ತನ್ನ ಬದ್ಧತೆಯ ಆಧಾರದಲ್ಲಿ ನಡೆಸಿಕೊಟ್ಟವರು ವಿನುತರವರು. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸಚಿವರು ಮತ್ತು ಸಭಾಧ್ಯಕ್ಷರು ಹಾಗೆ ಎಲ್ಲ ಅತಿಥಿಗಳ ಗಣ್ಯರ ಸಂಸದರ ಸಮ್ಮುಖದಲ್ಲಿ ನಾವು ಸನ್ಮಾನದ ಗೌರವ. ಈ ಒಂದು ಅಕೌಂಟೆಂಟ್ ಆಗಿ ಈ ಸಂಸ್ಥೆಯ ಬೆಳವಣಿಗೆಗೆ ಒಂದು ಸ್ಫೂರ್ತಿದಾಯಕವಾಗಿ 1 ವರ್ಷ ಕೆಲಸ ಮಾಡಿ ಬರೋ ದಿವಸ ಬಿಡ್ತಾರೆ. ಆದರೂ 10 ವರ್ಷಗಳ ದೀರ್ಘಾವಧಿ ಸೇವೆಯನ್ನು ಸಲ್ಲಿಸಿದವರು ಇನ್ನು ಮುಂದೆ ಕೂಡ ಈ ಸಂಸ್ಥೆಯ 100 ವರ್ಷದವರೆಗೆ ಈ ಒಂದು ಸಂಸ್ಥೆಯ ಬೆಳವಣಿಗೆಗೆ ಇಂತಹ ವ್ಯಕ್ತಿಗಳ ಕಾಣಿಕೆ ಇರಲಿ ಎಂಬುದಾಗಿ ವಿನುತರವರಿಗೆ ಅಭಿಮಾನದ. ಮಹೇಶ್ ತೊಕ್ಕೊಟ್ಟು ಇದು ಅವರು ನೌಕರ ಅಂತ ಇಲ್ಲಿ ಹೇಳುದಿಲ್ಲ, ಯಾಕವರು ಪ್ರಕಾಶ್ ಯಾವಾಗಲೂ ಸ್ನೇಹಿತ ಎನ್ನ ದೋಸ್ತಿಂದೆ ಮನ್ಪುನೆ ಹೆಚ್ಚಿನ ಮಹೇಶನ್ ಈ ಒಂದು ಸಂಸ್ಥೆಯಲ್ಲಿ ಕೂಡ ಕಳೆದ ಈ ಒಂದು ಸಂಸ್ಥೆ ಅತ್ಯುನ್ನತಕ್ಕೆ ಸ್ಥಾನಕ್ಕೆ ಬರಬೇಕಾದ್ರೆ ಮಹೇಶ್ ರವರ ಒಂದು ಪರಿಶ್ರಮ ಇದೆ. ಯಾಕಂದ್ರೆ ಅವರು ಚಾಲಕ ವೃತ್ತಿ ಅಲ್ಲದೆ ಟೆಕ್ನಿಕಲ್ ವೃತ್ತಿಯನ್ನು ಕೂಡ ನಿಭಾವಣೆ ಮಾಡಿಕೊಂಡು ಬಂದವರು. ಯಾವ ಸಮಯದಲ್ಲಿ ಕರೆದರೂ ಕೂಡ ಬಾಗಿಲು ತೆರೆಯುವುದಕ್ಕಿಂತ ಬಾಗಿಲು ಹಾಕುವವರೆಗೂ ಕೂಡ ಈ ಒಂದು ಸಂಸ್ಥೆಯ ಜೊತೆ ಇದ್ದವರು ನಮ್ಮ ಮಹೇಶ್ ರವರು. ಅದರಿಂದ ಎಲ್ಲ ಟೆಕ್ನಿಕಲ್ ಇರ್ಬೋದು, ಚಾಲಕ ವೃತ್ತಿ ಇರ್ಬೋದು, ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಯಶಸ್ವಿಯಾಗಿ ನಿಭಾಯಿಸಿದವರು. ಅವರನ್ನು ಕೂಡ ಈ ಸಂಸ್ಥೆಯಲ್ಲಿ ಈ ಒಂದು ಸಂಸ್ಥೆಯ ಬೆಳವಣಿಗೆಗೆ ಕಾರಣೀಕರ್ತರು, ಅವರ ಆತ್ಮೀಯ ಸ್ನೇಹಿತರು. ಜೊತೆಯಲ್ಲಿ ಈ ಸಂಸ್ಥೆಯ ಸೇವೆಯ ಬೆಳವಣಿಗೆಯಲ್ಲಿ ಗ್ರಾಹಕರಿಗೆ ನಗುಮುಖದ ಸೇವೆಯನ್ನು ಕೊಡುವುದರಲ್ಲಿ ಅವರು ಕೂಡ ಎತ್ತಿದ ಕೈ. ಕೋಟ ಶ್ರೀನಿವಾಸ್ ಪೂಜಾರಿ ಅವರನ್ನು ಮುಂದಿನ ಕೆಲಸ ಕಾರ್ಯದ ನಿಮಿತ್ತ ಈ ವೇದಿಕೆಯಿಂದ ತೆರಳ್ತಾ ಇದ್ದಾರೆ. ಅವರಿಗೆ ಒಂದು ನಮ್ಮೆಲ್ಲರ ಚಪ್ಪಾಳೆ. ಯುಟಿ ಖಾದರ್ ಸರ್ ಬಹುಶಃ ನೂತನವಾದ ಇವತ್ತು ಅನ್ವಿತ್ ಎಲೆಕ್ಟ್ರಿಕ್ಸ್ ಆ್ಯಂಡ್ ಹೋಮ್ ಅಪ್ಲಯನ್ಸಸ್ನ ಈ ಒಂದು ಉದ್ಘಾಟನೆಯ ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದಲ್ಲಿ ಈಗ ತಾನೇ ನಮ್ಮನ್ನು ಉದ್ದೇಶಿಸಿ ಮತ್ತು ನಿರ್ಗಮಿಸಿದಂಥ ಸಮಿತಿಗಳು ಗೌರವಂತ ಸಂಸದ ಶ್ರೀನಿವಾಸ್ ಪೂಜಾರಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂತಹ ನಮ್ಮ ಗೌರವಿತರು ಸನ್ಮಿತರಂಥ ಹೈದರ್ ಪ್ರತಿಪಾಳಿರವರೇ, ಅದೇ ರೀತಿ ನಮಗೆ ಗೌರವಿತರಾಗಿರುವಂತಹ ಗೌತಮ್ ಮಂಜಪ್ಪ ಎಲ್ಲ ನಮ್ಮ KT ಸುವರ್ಣರವರೇ, ಇಂತೆಲ್ಲ ಸನ್ಮಿತರು. ಅತ್ಯಂತ ಸಂತೋಷವಾಗ್ತದೆ ಅನ್ವಿತ್ ಎಲೆಕ್ಟ್ರಿಕಲ್ ಹೋಮ್ ಅಪ್ಲಯನ್ಸ್ನ ಈ ಒಂದು ನೂತನವಾಗಿ ಪುನರ್ಮಗೊಂಡಂತಹ ಸಂಸ್ಥೆಯನ್ನು ಇವತ್ತು ಉದ್ಘಾಟನೆ ಮಾಡಲಿಕ್ಕೆ ನಾವು ಪ್ರಕಾಶ್ ಮತ್ತು ಕುಟುಂಬಸ್ಥರನ್ನು ಎಲ್ಲನ ಅಭಿನಂದಿಸ್ತೇನೆ. ಯಾಕೆಂತ ಹೇಳಿದರೆ ಬಹುಶಃ ಇವತ್ತು ಸಮಾಜಕ್ಕೆ ಕೆಲವೊಂದು ಮಾಡೆಲ್ಗಳು ಬೇಕು, ಮಾದರಿ ಮತ್ತು ಪ್ರೇರಣೆ ಬೇಕು, ಯಾರ್ಯಾರು ಅಂತೇಳಿ ವ್ಯಾಪಾರದ. ಸೊ ಇವತ್ತಿನ ಯುವ ಜನಾಂಗಕ್ಕೆ, ಆಧುನಿಕ ಮತ್ತು ತಂತ್ರಜ್ಞಾನ ಯುವ ಜನಾಂಗಕ್ಕೆ
ನಮ್ಮ ಸಮಾಜದಲ್ಲಿ ಮತ್ತು ದೇಶದ ನಾವು ಪ್ರಾಮಾಣಿಕ ಮತ್ತು ಬದ್ಧತೆಯಿಂದ ಪ್ರೀತಿ ವಿಶ್ವಾಸ ಕೆಲಸ ಮಾಡಿದರೆ ಸರ್ವರಿಗೂ ಕೂಡ ಅವಕಾಶ ಇದೆ ಅಂತೇಳಿ ಯುವಜನರಿಗೆ ಒಂದು ಪ್ರೇರಣೆ ಮತ್ತು ಪ್ರೋತ್ಸಾಹ ತೋರಿಸುವುದಿದ್ರೆ ಅದು ಪ್ರಕಾಶ್ ಕೂಡ ಇವತ್ತು ಒಬ್ಬರು ಅಂತ ಭಾಳ ಹೆಮ್ಮೆನ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಸರ್ವರ ಪ್ರೀತಿ ವಿಶ್ವಾಸ ಮತ್ತು ಆಶೀರ್ವಾದ ಗಳಿಸಿಕೊಂಡು ಇವತ್ತು ಹಂತದ ಆ ಒಂದು 14 ವರ್ಷದಿಂದ ನಾನೇ ಬಂದು ಉದ್ಘಾಟನೆ ಮಾಡಿದಂತೆ ಈ ಒಂದು ನಮ್ಮ ಅನ್ವಿತ ಎಲೆಕ್ಟ್ರಿಕಲ್ಸ್ ಮತ್ತು ಫರ್ನಿಚರ್ ಶಾಪ್ ಏನಿತ್ತ ಇವತ್ತು ಅದು ದೇಲಗಟ್ಟೆಯಲ್ಲಿ ಮತ್ತೊಂದು ಪ್ರಾರಂಭ ಆಗಿ ಮತ್ತೆ ಇಲ್ಲಿ ನೂತನವಾಗಿ ಇನ್ನೂ ಕೂಡ ಅದನ್ನು ವಿಸ್ತರಣೆಗೊಳಿಸುವ ಪ್ರಾರಂಭ ಮಾಡಿದರೆ ಅದು ಎಲ್ಲರಿಗೆ ಮತ್ತು ಪ್ರೋತ್ಸಾಹ ಕೊಡುವಂಥ ಒಂದು ಮತ್ತು ಸರ್ವರಿಗೂ ಕೂಡ ಸಮಾಜ ಅವಕಾಶ ಇದೆ ಅಂತ ತೋರಿಸಿಕೊಂಡು ದೊಡ್ಡ ಮಟ್ಟ ಸಂಕೇತ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಇವತ್ತು ನಿಮ್ಮ ವ್ಯಾಪಾರ ಇಷ್ಟು ಚೆನ್ನಾಗಿ ಆಗಿ ಬಹುಶಃ ಇಷ್ಟು ವ್ಯಾಪಾರ ನೀವು ಬೇರೆ ಬೇರೆ ರೀತಿಯಿಂದ ಬಹುಶಃ ತಾವು ಇವತ್ತು ಅತ್ಯಂತ ಯಶಸ್ವಿ ಆಗಿದ್ದರೆ ಬನ್ನಿ ನಮ್ಮೆಲ್ಲರ ಗೌರವಿತರಾಗಿರುವಂತಹ ನಮ್ಮ ತೊಕ್ಕೋಡು ಚರ್ಚಿನ ಧರ್ಮವಂತ ಸಿಪ್ರೇಮ್ ಪಿಂಟು ಅವರು ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾನು ಪ್ರೀತಿ ನಾನೇ ಸ್ವಾಗತಿಸ್ತೇನೆ. ಆದ ಕಾರಣ ಎರಡನೇದು ಬಹುಶಃ ಈ ಒಂದು ಎಲ್ಲ ಅವರ ಅಭಿವೃದ್ಧಿ ಆಗಲಿಕ್ಕೆ ಇಲ್ಲಿರುವಂತಹ ಒಂದು ವಸ್ತಿಯಲ್ಲಿ ಅದರ ಗುಣಮಟ್ಟ ಮತ್ತು ಸಿಬ್ಬಂದಿ ಜೊತೆಯಲ್ಲಿ ಒಂದು ವ್ಯಾಪಾರ ಇವತ್ತು ಅತ್ಯಂತ ಯಶಸ್ವಿ ಆಗದಿದ್ದರೆ ಅದು ಪ್ರಕಾಶ್ ಅವರ ಪ್ರೀತಿ ವಿಶ್ವಾಸದ ವ್ಯಕ್ತಿತ್ವವೇ ಅವ್ರ ಮೇಲೆ ತಂದಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೊ ಯಾರು ಕೂಡ ಅತ್ಯಂತ ಯಶಸ್ವಿ ಆಗಬೇಕಾದ್ರೆ ನಿಮಗೆ ಆ ಪ್ರೀತಿ ವಿಶ್ವಾಸದ ವ್ಯಕ್ತಿತ್ವ ಅಂತ ರೂಪಿಸ್ಕೊಳ್ಬೇಕಂತ ಕೂಡ ನಮಗೆ ಇಲ್ಲಿ ಬಹುಶಃ ಸಂದೇಶ ದಿಕ್ಕುವಂಥ ವಿಚಾರ ಕೂಡ ಇವತ್ತು ಆಗಿದೆ. ಅದಕ್ಕಾಗಿ ನಾನು ಅಭಿನಂದನೆ ಸಲ್ಲಿಸಿ ನನ್ನ ಕ್ಷೇತ್ರ ಜನರ ಪರ ಎಲ್ಲರ ಪರ ಯಾಕೆ ನೀವು ಬಹುಶಃ ಇಲ್ಲಿ ಒಂದು ಸಂಸ್ಥೆ ಪ್ರಾರಂಭ ಮಾಡಿದ ತಕ್ಷಣ ಭಾಳಷ್ಟು ಇಲ್ಲಿ ಉದ್ಯೋಗ ಬರ್ತದೆ. ಉದ್ಯೋಗ ಬಂದ ಸಂದರ್ಭದಲ್ಲಿ ಆ ಊರಿನ ಕುಟುಂಬಸ್ಥ ಒಬ್ಬನಿಗೆ ಉದ್ಯೋಗ ಅಲ್ಲ, ನೀವು ಕುಟುಂಬಕ್ಕನ್ನು ಉದ್ಯೋಗದ ರೀತಿಯಲ್ಲಿ. ಅದಕ್ಕಾಗಿ ನಾನು ಎಲ್ಲರಿಗೂ ಹೇಳಿದೆ, ಯಾರ್ಯಾರು ನಮ್ಮಲ್ಲಿ ಬಂದು ಬಂಡವಾಳ ಹಾಕಿ ಬಹುಶಃ ಏನಾದರೂ ವ್ಯಾಪಾರ ಅಥವಾ ಶಾಪ್ ಅಥವಾ ಏನಾದರೂ ಫ್ಯಾಕ್ಟ್ರಿ ಹಾಕ್ಲಿ ಬಂದರೆ ಇಮ್ಮಿಡಿಯೇಟಾಗಿ ಕಣ್ಣು ಮುಚ್ಚಿ ಅವರಿಗೆ ಪರ್ಮಿಷನ್ ಕೊಡಬೇಕು. ಸಣ್ಣ ಸಣ್ಣ ವಿಚಾರ ನಾವು ತೊಂದರೆ ಮಾಡಬಾರ್ದು. ಯಾಕೆಂತ ಹೇಳಿದರೆ ಇಂಥ ಸಂಸ್ಥೆಗಳು ಬಂದರೆ ಮಾತ್ರ ಉದ್ಯೋಗ ಸಿಕ್ಕುವಂಥ ಅವಕಾಶ ಆಗ್ತದೆ, ಊರು ಬೆಳವಣಿಗೆ ಆಗ್ತದೆ, ಅದು ಅಭಿವೃದ್ಧಿ ಆಗ್ತದೆ. ನನಗೆ ಸಂತೋಷ ಇವತ್ತು ಉಲ್ಲಾಲ್ ಅತ್ಯಂತ ಅಭಿವೃದ್ಧಿ ಆಗ್ತಾ ಹೋಗುವಂಥ ವಿಚಾರ ಇವತ್ತು ಆಗುವಂಥದ್ದು. ಆದ ಕಾರಣ ಬಹುಶಃ ಇವತ್ತು ತೊಕ್ಕೋಟಿನ ಈ ಪ್ರದೇಶದಲ್ಲಿ 14 ವರ್ಷ ಹಿಂದಿದ್ದಂಥ ಅನ್ವಿತ್ ಎಲೆಕ್ಟ್ರಿಕಲ್ಸ್ ಅದು ಇವತ್ತು ನೂತನವಾಗಿ ಅವರು 2 ಶಾಪ್ ಆಗಿ ಮತ್ತೆ ಫರ್ನಿಚರ್ ಮತ್ತು ಹೋಮ್ ಅಪ್ಲೈನ್ಸ್ ಬರೋದಿದ್ದರೆ ಅದರ ಅರ್ಥ ಏನು? ತೊಕ್ಕೋಟಿನಲ್ಲಿ ಭಾಳಷ್ಟೆಲ್ಲ ಶ್ರೀಮಂತ ಎಲ್ಲರಿಗೆ ಸೇರಿ ದುಡ್ಡಿದೆ, ಅದ ಕಾರಣದಲ್ಲಿ ವ್ಯಾಪಾರ ಆಗ್ತದೆ ಅಂತೇಳಿ ಸಂದೇಶ ಕೂಡ ಕೊಟ್ಟಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆರ್ಥಿಕವಾಗಿ ಉಲ್ಲಾಲದವರು ಭಾಳ ಸುದೃಢರಾಗಿದ್ದಾರೆ ಅಂತ ಸಂದೇಶವನ್ನು ಇವತ್ತು ಕೊಡ್ತದೆ. ಅದಕ್ಕಾಗಿ ನಮಗೆಲ್ಲರಿಗೆ ಅತ್ಯಂತ ಸಂತೋಷದ ಒಂದು ವಿಚಾರ ಹೇಳಿಕೊಳ್ತಾ ಬಹುಶಃ ಈಗಾಗಲೇ ಹೇಳಿದಾಗೆ ಬಹುಶಃ ಅದು ಕೋಟೆಪುರದಿಂದ ನಾವು ಬಹುಶಃ ಬೋಲಾರಕ್ಕೆ ಬ್ರಿಡ್ಜ್ ಆದ ನಂತರ ಇವ್ರನ್ನ ಅಭಿವೃದ್ಧಿಯ ಜನಸಂದಣಿಯೇ ಇವತ್ತು ಬೇರೆ ಇರ್ತದೆ. ಅಷ್ಟು ಮಾತ್ರ ಅಲ್ಲ, ಇಲ್ಲಿ ಅಂಡರ್ ಬ್ರಿಡ್ಜ್ ಏನಿದೆ ಆ 6 ತಿಂಗಳ ಒಳಗಡೆ ಬಹುಶಃ ಅದು ಕೋಟೆ ನಮ್ಮ ತೊಕ್ಕೋಡು ಜಂಕ್ಷನಿಂದ ಹೈವೇಗೆ ಅಂಡರ್ ಪಾಸ್ ಕೂಡ ಬಹುಶಃ ಅತಿ ಶೀಘ್ರದಲ್ಲೇ ಕೆಲಸ ಕೂಡ ಇವತ್ತು ಆಗುವಂಥ ಅವಕಾಶ ಇವತ್ತು ಆಗ್ತದೆ. ಇಲ್ಲಿ ಕೂಡ 2 ಬ್ರಿಡ್ಜ್ ಏನಿದೆ ಆ 2 ಬ್ರಿಡ್ಜ್ ಕೂಡ ಇವತ್ತು ಡಬಲ್ ಬ್ರಿಡ್ಜ್ ಆಗಿ ಅಗಲೀಕರಣಗೊಳ್ಳುವಂಥ ಹಾಗೆ ಉಲ್ಲಾಲ ಬೈಲ್ ತನಕ ಕೂಡ ಮತ್ತೆ 30 ಕೋಟಿ ರೂಪಾಯಿಲಿ ರಸ್ತೆ ಸಂಪೂರ್ಣವಾಗಿ ಅಗಲೀಕರಣ ಜೊತೆಯಲ್ಲಿ ತೊಕ್ಕೋಡು ಜಂಕ್ಷನ್ ಎಲ್ಲಿ ಒಲಪೇಟೆ ಜಂಕ್ಷನ್ ಕೂಡ ಅದು ಕೂಡ ಇವತ್ತು ಮೊನ್ನೆ ಬಂದು DC ಅವರೆಲ್ಲ ಬಂದು ಮಾರ್ಕ್ ಮಾಡಿ ಹೋಗಿದ್ದಾರೆ. ಅದಕ್ಕೆ ಕೆಲವರಿಗೆ ತೊಂದರೆ ಆಗ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಒಂದು ಅಭಿವೃದ್ಧಿ ಆಗಬೇಕಾದ್ರೆ ತೊಂದರೆ ಆಗ್ತದೆ. ಈಗ ನಾವು ಮಂಗಳೂರಿಂದ ಪಂಪೆಲ್ಲಿಂದ ಇಲ್ಲಿ ಬರಬೇಕಾದ್ರೆ ಎಷ್ಟೋ ಅಂಗಡಿ ಹೋಗಿದೆ, ಎಷ್ಟೋ ಮನೆಗಳು ಹೋಗಿದೆ, ಡೆವಲಪ್ ಆಗಬೇಕು. ಅಲ್ಲೇ ತನಕ ನಾವು ಯಾರು ಕೂಡ ಉಪದ್ರ ಮಾಡಲಿಲ್ಲ. ಅದೊಂದು ಹಂತ ಬಂದಾಗ ನಮಗೆ ಇದೇನು ಮಾಡೋ ಉಪಾಯ ಇಲ್ಲ. ಅದು ಆ ಒಂದು ಸಂದರ್ಭದಲ್ಲಿ ಈ ಒಲಪೇಟೆ ಎಲ್ಲ ಕೂಡ ನಮಗೆ ಸಹಕಾರ ಇವತ್ತು ಕೊಡಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಾವೆಲ್ಲರೂ ಕೂಡ ಈ ಊರ ಅಭಿವೃದ್ಧಿಯ ಒಂದು ಅತ್ಯುತ್ತಮವಾದ ಒಂದು ಸಾಮರಸ್ಯದ ಸೌಹಾರ್ದತೆ ಮತ್ತು ಅಭಿವೃದ್ಧಿಯ ಒಂದು ಪ್ರದೇಶವನ್ನು ನಿರ್ಮಾಣ ಮಾಡಿ ನಮ್ಮ ಜವಾಬ್ದಾರಿಯನ್ನು ನಾವು ಈ ಭೂಮಿಯನ್ನು ಬಿಟ್ಟು ಹೋಗುವಾಗ ಉತ್ತಮವಾದ ಪ್ರದೇಶವನ್ನು ಯುವಜನರಿಗೆ ಬಿಟ್ಟು ಕೊಡೋ ಜವಾಬ್ದಾರಿ ಅದು ನಮ್ಮ ಜವಾಬ್ದಾರಿ. ಆ ಕೆಲಸ ನಾವೆಲ್ಲ ಕೂಡ ಮಾಡೋದನ್ನು ಹೇಳಿಕೊಳ್ತಾ ನಾನು ಪ್ರಕಾಶ್ ಅವರಿಗೆ ಮತ್ತೆ ಅಭಿನಂದನೆ ಸಲ್ಲಿಸಿ ಮತ್ತು ನಿಮ್ಮ 3ನೇ ಬ್ರಾಂಚನ್ನು ಮತ್ತೆ ಆದಷ್ಟು ಶೀಘ್ರ ತಾವು ಇವತ್ತು ಪ್ರಾರಂಭ ಮಾಡಿ ಆ 3ನೇ ಬ್ರಾಂಚ್ ಕೂಡ ನಮ್ಮ ಕ್ಷೇತ್ರ ಸುತ್ತಾಗಲೇ ಎಲ್ಲಿಯಾದೊಂದು ಕಡೆ ಇರಲಿ ಅಂತ ಕೂಡ ನಾನು ಮತ್ತೆ ನಿಮಗೆ ಹೇಳಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಂಡು ನಿಮಗೆಲ್ಲನೂ ಶುಭಾಶಯ ಸಲ್ಲಿಸಿಕೊಂಡು ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಉದ್ಘಾಟನೆ ಆಗುವಾಗ ನೀವು CM ಆಗಿ ಬರಬೇಕಂತ ನಮ್ಮ ಒಂದು ಮಾತು. ಅದಕ್ಕೆ ದೊಡ್ಡ ಸ್ಥಾನಕ್ಕೆ ಹೋದರೂ ಕೂಡ ನಾನು ಪ್ರಕಾಶ್ ಅವರಿಗೆ ಒಂದು ಮಿತ್ರ ಮತ್ತು ಯೂಟಿಗೆ ಆಧಾರಾಗಿ ಇರುವಂಥ ಕ್ಷೇತ್ರದವರಿಗೆ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ ಸಂಸ್ಥೆಗೆ ಒಂದು ಸೇವಿಂಗ್ಸ್ ವ್ಯವಸ್ಥೆ ಇದೆ. ಮುಂದಿನ ಹೊಸ ಚಿಂತನೆ ಕೂಡ ಬರಲಿಕ್ಕಿದೆ. ಸಂತ ಸೆಬೆಸ್ಟಿಯನ್ ಚರ್ಚಿನ ಧರ್ಮಗುರುಗಳು ವಂದನೀಯ ರೆವರೆಂಡ್ ಫಾದರ್ ಸಿಪ್ರಿಯನ್ ಪಿಂಟೋರ್ ಅವರಿಗೆ. ಹಾಗಾಗಿ ನನಗೆ ಭಾಳ ಖುಷಿ ಇವತ್ತು
ಈ ಒಳಪೇಟೆ ಎಷ್ಟು ಅಭಿವೃದ್ಧಿ ಆಗ್ತಾ ಉಂಟಂತ. ನೋಡಿ ಸರ್, ಮೊನ್ನೆ ಗುರುವಾರ ನಾನು ಬೆಳಗಾವಿಗೆ ಹೋಗಿದ್ದೆ. ಸಂಜೆ ಒಂದು 5 ಗಂಟೆಗೆ ನಾನು ಸುವರ್ಣಸೌಧ ಹತ್ತಿರ ಹೋಗಿದ್ದೆ. ಆವಾಗ ಉಂಟಲ್ಲ, ಯಾರು ಪೊಲೀಸರು ಒಳಗೆ ಹೋಗಲಿಕ್ಕೆ ಬಿಡುವುದಿಲ್ಲ. ನಾನು ನಮ್ಮ UT ಖಾದರ್ ಅವರಿಗೆ ಜಸ್ಟ್ ಒಂದು ಫೋನ್ ಮಾಡಿದೆ. ಅವರು ಆ ನನ್ನ ಫೋನನ್ನು ಪೊಲೀಸರಿಗೆ ಕೊಟ್ಟೆ. ಅವರು ಮಾತಾಡಿದರು. ಒಳಗಡೆ 2 ಗಂಟೆ ಎಲ್ಲ ತಿರುಗಲಿಕ್ಕೆ ನೋಡಲಿಕ್ಕೆ ಒಂದು ಅವಕಾಶ ಸಿಕ್ಕಿತು. ಎಷ್ಟು ಖುಷಿಯಾಯಿತು. ಉಳ್ಳಾಲದಲ್ಲಿ ತೊಕ್ಕೊಟ್ಟಲ್ಲಿ ನೋಡಿ ಅವರಿದ್ದರಿಂದ ಎಷ್ಟು ಸಾಂಗವಾಗಿ, ನನಗೊಂದು ಭಾಳ ಹೆಮ್ಮೆ ಖುಷಿ. ಅವ್ರು ಯಾವಾಗ ಕಲಿತಾ ಇದ್ದರು. ಹಾಗೆ ಇವತ್ತು ಇಲ್ಲಿ ಬರುವಾಗ ನಾನು ಇರುವಾಗ ಖುಷಿಯಾಯಿತು. ಇದೆಲ್ಲ ವ್ಯವಹಾರ ನೀವು ಮಾಡ್ತಿದ್ದೀರಾ. ನನ್ನ ತುಂಬ ಪ್ರಾರ್ಥನೆ ಕೂಡ ಇವತ್ತು ಆದಿತ್ಯವಾರಾಗಿ ನಾನು ನಿಮಗೆಲ್ಲ ಉಳಿತನ ಬಯಸ್ತೇನೆ. 1 ಗಳಿಗೆ ಬಂದು ಹೋಗಿ ಫಾದರ್ ಅಂತ ಹೇಳಿದ್ದೀರಿ, ಕರೆಕ್ಟ್ ಟೈಮಲ್ಲಿ ಬಂದಿದ್ದೇನೆ ನಾನು. ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್, ಗಾಡ್ ಬ್ಲೆಸ್ ಯು, ಥ್ಯಾಂಕ್ ಯು. ನಾನು ತುಂಬ ಹೆಮ್ಮೆ ಆಗ್ತಿದೆ, ಖುಷಿ ಆಗ್ತಿದೆ. ಗಾಡ್ ಬ್ಲೆಸ್ ಯು. ನಮ್ಮ ಸೋಮನಾಥ ದೇವಸ್ಥಾನ ಸೋಮೇಶ್ವರ ಇದರ ಪ್ರಧಾನ ಅರ್ಚಕರು ಸೂರ್ಯನಾರಾಯಣ ಹೊಳ್ಳ ತಮ್ಮ ದೇವರ ಆಶೀರ್ವಾದ ನಮ್ಮ ಅನ್ವಿತ್ ಎಲೆಕ್ಟ್ರಾನಿಕ್ಸ್ಗೆ ಇರಲಿ ಎಂಬ ಒಂದು ಸಂದೇಶದ ಶುಭ ಹಾರೈಕೆ. ನೂತನವಾದ ಮಳಿಗೆಯನ್ನು ವಿಸ್ತಾರವಾಗಿ ಮಾಡಿದ್ದಾರೆ. ಇದಕ್ಕೆ ಈ ಗಳಿಗೆಯನ್ನು ಶುಭ ಗಳಿಗೆ ಎಂದು ತಿಳಿದುಕೊಂಡು ಅವರು ಪ್ರಕಾಶ್ ಅಂತ ಅವರ ಹೆಸರು, ಅವರ ಮಳಿಗೆಯು ಪ್ರಕಾಶಮಾನವಾಗಿರಲಿ, ಎಲ್ಲರಿಗೂ ಒಂದು ಹೆಮ್ಮೆಯ ಒಂದು ವಿಷಯವಾಗಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರಂಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅನ್ವಿತ್ ಅಂದರೆ ಒಂದು ಸುಂದರವಾದ ಹೆಸರು, ಸಂಸ್ಕೃತದಲ್ಲಿ ಒಂದು ಸುಂದರವಾದ ಹೆಸರು. ಶಿವನ ಸಾಮೀಪ್ಯವನ್ನು ಇರುವಂಥ ಒಂದು ಸಂಸ್ಥೆ. ಆ ಸಂಸ್ಥೆಗೆ ಯಾವತ್ತೂ ಒಂದು ಚ್ಯುತಿ ಬಾರದೇ ಇರಲಿ, ಬರಲಿಕ್ಕೆ ಸಾಧ್ಯ ಇಲ್ಲ. ಚ್ಯುತಿ ಬಾರದೇ ಇರಲಿ, ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇರಲಿ. ಇನ್ನಷ್ಟು ಹೆಮ್ಮೆಯ ಈ ನಮ್ಮ ತೊಕ್ಕೋಟಿಗೆ ಹಾಗೂ ಪರಿಸರದ ಎಲ್ಲ ಗ್ರಾಮಗಳಿಗೆ ಅದೊಂದು ಹೆಮ್ಮೆಯ ವಿಷಯವಾಗಲಿ. ಇನ್ನಷ್ಟು ಅಭಿವೃದ್ಧಿಯಲ್ಲಿ ಪಥದಲ್ಲಿ ಮಾಡಿ ಅವರು ಅನೇಕ ಜನರನ್ನು ಕೆಲಸಕ್ಕಾಗಿ ತೆಗೆದುಕೊಂಡು ಅವರಿಗೂ ಜೀವನೋಪಯೋಗಕ್ಕೆ ಉಪಾಯವನ್ನು ಕಲ್ಪಿಸಿದ್ದಾರೆ. ಅದು ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆಯಲಿ, ಅವರ ಉದ್ದಿಮೆಯಲ್ಲಿ ಅನವರ್ತ ಶ್ರೇಯಸ್ಸುಂಟಾಗಲಿ, ಬೆಳಗಿಸಿಕೊಡಲಿ ಅಂತ ಹೇಳಿ ಆರೋಗ್ಯಪೂರ್ಣ ದೀರ್ಘಾಯುಷ್ಯವನ್ನು ಸನ್ಮಂಗಲವನ್ನು ಅವರಿಗೂ ಅವರ ಪರಿವಾರ ಅತಿಥಿ ದೇವೋಭವ ಎಂಬ ಎಲ್ಲ ವಿಚಾರಗಳನ್ನು ಅವರು ಇವತ್ತು ಮಾಡಿದ್ದಾರೆ. ಅವರಿಗೆ ಯಾವತ್ತೂ ಒಂದು ಚ್ಯುತಿ ಬಾರದಂತೆ ಅವರ ವ್ಯವಹಾರಗಳಲ್ಲಿ ದಿನೇ ದಿನೇ ಅಭಿವೃದ್ಧಿಯಾಗಿ ಅವರಿಗೆ ಅನಂತ ಕೀರ್ತಿ ಬರಲಿ ಅಂತ ಹೇಳಿ ಈ ಅವಕಾಶದಲ್ಲಿ ನನಗೂ ಒಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟದ್ದಕ್ಕೆ ನಾವು ಚಿರಋಣಿಯಾಗಿ ಎಂಬುದಾಗಿ ಹೇಳಿ ನನ್ನ ಎಲ್ಲ ಮಾತನ್ನು ಮುಗಿಸ್ತೇನೆ. ಅನುಗ್ರಹಲ ಈ ಸಂಸ್ಥೆದ ಮಿತ್ತು ಏಪಲ ಒಪ್ಪುಂಡು ನನ್ನ ನಿಮ್ಮುಗಳ ಏಪಲರ್ನ ಅನುಗ್ರಹದ ಪೂರಕವಾದೇ ಈ ಸಂಸ್ಥೆ ದುಂಬತ್ತ ಪೂಪುಂಡು ಈ ನಿಟ್ಟಿಡು ಅರ್ನ ಆಶೀರ್ವಾದಲ ನಮಕು ಸೂರ್ಯನಾರಾಯಣ ಒಳ್ಳೆಯರ್ನ ಆಶೀರ್ವಾದ ನಮಕ್ಕೆ ತೆಗೆದು ಸೊಲ್ಮೇಲು ಜನಾಬ್ ಹೈದರ್ ಪ್ರತಿಪಾಡಿ ನಮ್ಮ ಅದೆಷ್ಟು ಸೇವಾ ಕಾರ್ಯಗಳಲ್ಲಿ ರಾಜಕೀಯವಾಗಿ ತನ್ನ ಇಚ್ಛಾಶಕ್ತಿಯ ಮೂಲಕ ಕೆಲಸ ಮಾಡಿದವರು ಇದೀಗ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆಗಾಗಿ ಬಂದಿದ್ದಾರೆ. ಜನಾಬ್ ಇವತ್ತು ನಮಗೆ ಬಹಳ ಸಂತೋಷದಂಥ ಒಂದು ದಿನ ಆಗಿದೆ. ಕಾರಣ ಏನೆಂದರೆ ಇವತ್ತು ತೊಕ್ಕೋಟಿನಲ್ಲಿ ಜನಜಂಗುಳಿಯೇ ಸೇರಿಕೊಂಡಿದೆ. ಕಾರಣ ಏನು? ನಮ್ಮ ಪ್ರಕಾಶಮಾನವಾಗಿ ಪ್ರಕಾಶಿಸುತ್ತಿರುವಂಥ ನಮ್ಮ ಪ್ರಕಾಶ್ರವರ ಒಂದು ಅನ್ವಯಿತ ಎಂಬ ಈ ಒಂದು ಶುಭ ಸಮಾರಂಭ, ಅವರು ಅವರ ದಂಪತಿಗಳು ಸೇರಿಕೊಂಡು ಮಾಡಿಕೊಂಡಂಥ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಇದರ ಅಧ್ಯಕ್ಷರು ನನ್ನ ಆತ್ಮೀಯ ಸ್ನೇಹಿತರು ಸಹೋದರ ವಾತ್ಸಲ್ಯದ ಸತೀಶ್ ಕುಂಪಳ್ರವರೇ, ವೇದಿಕೆಯ ಮೇಲೆ ಕುಳಿತಿರುವಂಥ ಎಲ್ಲ ನನ್ನ ಆತ್ಮೀಯ ಗೌರವ ಗಣ್ಯ ವ್ಯಕ್ತಿಗಳೇ, ಸೇರಿದಂಥ ಎಲ್ಲ ಆತ್ಮೀಯ ಸಹೋದರರೇ, ಪ್ರಕಾಶರ ಮೇಲೆ ದಂಪತಿಗಳ ಮೇಲೆ ಇಟ್ಟುಕೊಂಡು ಅವರ ಮೇಲಿಟ್ಟು ವಿಶ್ವಾಸವನ್ನು ಪಡ್ಕೊಂಡಂಥ ಎಲ್ಲ ನನ್ನ ಆತ್ಮೀಯ ಗ್ರಾಹಕರೇ, ಇವತ್ತು ಒಂದು ಅಂಗಡಿಯನ್ನು ತೆರೆಯುವುದು ಅಂತ ಹೇಳಿದರೆ ಅಷ್ಟು ಸುಲಭವಾಗುವುದಿಲ್ಲ. ಅವರೆಷ್ಟೋ ಲಕ್ಷ ರೂಪಾಯಿ, ಎಷ್ಟೋ ದಿನದ ದುಡಿಮೆ ಏನೇನೋ ಮಾಡಿಕೊಂಡು ಒಂದು ಅಂಗಡಿಯನ್ನು ಇಟ್ಟುಕೊಳ್ತಾರೆ. ಆ ಇಟ್ಟುಕೊಂಡ ನಂತರ ಅದನ್ನು ಪೋಷಣೆ ಮಾಡುವಂಥ ಆ ಒಂದು ಯಾರಿಂದ ಆಗಬೇಕಂದ್ರೆ ನಾವು ಗ್ರಾಹಕರ ಪೋಷಣೆಯಿಂದಾಗಿ ಆ ಮಾಲಕರು ಅವರು ಅಭಿವೃದ್ಧಿ ಆಗ್ತಾರೆ. ಇದನ್ನು ನಾವು ತಿಳ್ಕೊಳ್ಬೇಕು. ಈ ತೊಕ್ಕೋಟು ಪರಿಸರಕ್ಕೆ ಇವರು ಬಂದು ಸುಮಾರು ವರ್ಷ ಆಗಿರ್ಬೋದು. ಅವರು ಏನು, ಅವರ ಗುಣಗಾನ ಏನು, ಅವರ ನಡೆನುಡಿ ಏನು, ಆಚಾರ ವಿಚಾರ ಏನು, ಅವರನ್ನೆಲ್ಲ ನೀವು ತುಂಬ ಬಲ್ಲವರಾಗಿದ್ದೀರಿ. ಆದ್ದರಿಂದ ಇನ್ನು ಮುಂದಕ್ಕೆ ಈ ಅಂಗಡಿಯು ನಮ್ಮದೇ ಎಂಬ ಭಾವನೆ ನಮ್ಮೆಲ್ಲರಿಗೂ ಬರಬೇಕು ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಮತ್ತು ಇನ್ನು ಅವರ ಕೆಲವು ಹಿಂದಿನಿಂದ ನಡೆದು ಬಂದಂಥ ದಾರಿಯನ್ನು ಕೇಳಿಕೊಂಡೆ ನಾನು. ದೇವರು ಅವರಿಗೆ ಆಯುರಾರೋಗ್ಯ ಕೊಡಲಿ. ನಾನು ಒಂದು ದೇವರು ಕೊಟ್ಟಂಥ ಅವರಿಗೆ ಅವಕಾಶ ಒಂದು ಪದ್ಯದ ಮೂಲಕ ಅದನ್ನು ಮುಗಿಸ್ತೇನೆ. ಉಡುರಾಜಂ ಕೆಳಗುಂದಿ ಪೆರ್ಚದಿಹನೆ ನೆಗ್ರೋದ ಬೀಜಂ ಕೆಳಂ ಸಿಡಿದುಂ ಪೆರ್ಮರನಾಗನೆ ಎಲಕರುಂ ಎತ್ತಾಗದ ಲೋಕದೊಲು ಮಿಡಿ ಬೆನ್ನಾಗದ ದೇವರೊಲ್ಮೆಯದಿರಲ್ ಕಾಲಾನುಕಾಲಕ್ಕೆ ಬಡವಂ ತಾಂಬಲ್ಲಿದನಾಗನೆ
ಹರ ಹರ ಶ್ರೀ ಚನ್ನ ಸೋಮೇಶ್ವರ. ಅರ್ಥ ಹೇಳಬೇಕಾ? ಈ ರೀತಿಯಲ್ಲಿ ಅಲ್ಲಾಹು ದೇವರು ಅವರನ್ನು ಒಂದು ಮುಂದಕ್ಕೆ ತಂದಿದ್ದಾರೆ. ಅವರ ಆ ಒಂದು ಬೆಳವಣಿಗೆ ಇವತ್ತು ನಮಗೆಲ್ಲ ಭಾಳ ಅಗತ್ಯ ಇದೆ. ಈಗ ಖಾದರ್ ಅವರು ಹೇಳಿದರು ಮತ್ತು ನಮ್ಮ ಶ್ರೀನಿವಾಸರವರು ಹೇಳಿದರು, ಒಳ್ಳೆಯ ರೀತಿಯಲ್ಲಿ ಶುಭ ಹಾರೈಸಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವೆಲ್ಲ ಕಾಯ್ತಾ ಇರ್ತೇವೆ. ಇನ್ನು 3ನೇ ಮಳಿಗೆಯನ್ನು ನಾವು ನೋಡಲಿಕ್ಕೆ ಆಸೆ ಪಡ್ತಾ ಇದ್ದೇವೆ. ಪ್ರಕಾಶ್ರವರೇ, ನಿಮಗೆ ಖಂಡಿತ ಅದು ಆಗ್ತದೆ ಎಂಬುದನ್ನು ಹೇಳ್ತಾ ಅವಕಾಶಕ್ಕಾಗಿ ಒಂದಿಷ್ಟು ನನ್ನ ಮಾತುಗಳನ್ನು ಜೈ ಹಿಂದ್, ಜೈ ಕರ್ನಾಟಕ. ಸೊಮ್ಮೆಲು ಈ ಕಾರ್ಯಕ್ರಮದ ಮುಂದಿನ ಮಾತಿಗಾಗಿ ನಮ್ಮ ಮಂಜಪ್ಪ ಕಾರ್ನವರವರು ಚಿರುಂಬ ಭಗವತಿ ತಾಯಿಯ ಪಣಂಚಿನ ಅಪ್ಪೆ ಭಕ್ತಿನ ಪಾದಗೂ ವಂದನೆ ಮತ್ತೊಂದು. ನಮ್ಮ ಗ್ರಾಮದ ದೇವರು ಸೋಮನಾಥ ದೇವರನ್ನ ವಂದನೆ ಮತ್ತೊಂದು. ಅಂಚನೆ ಈ ಪರಿಸರ ಆರಾಧನೆ ಪೂಲ ಶಕ್ತಿಗಳನ್ನ ವಂದನೆ ಮತ್ತೊಂದು. ಈ ನಿತ್ಯ ತೊಕೊಡದ ಊರಿಗೆ ಒಂಜಿ ಮಲ್ಲ ವಿಶೇಷವಾಯಿನ ಅಂಚಿನ ದಿನ ಅನುವಿತ್ ಇಲೆಕ್ಟ್ರಾನಿಕ್ಸ್ ಅಂಚನೆ ಫರ್ನಿಚರ್ದ ಮಳಿಗೆ ನಿನ್ನಿ ಉದ್ಘಾಟನೆ ಮಲ್ಪಣಂಚಿನ ಈ ಶುಭ ಸಂದರ್ಭ. ಈ ನಿತ್ಯ ಪ್ರಕಾಶ್ ಪನ್ಪನ್ನಾರ್ನ ವಿಷಯ ಎಂಕೊಂಜಿ ರೆಡ್ ಪಾತೆರ ಪನ್ನಡು ಪ್ರಕಾಶರು ಯಾನ್ ಎಲ್ಲೇ ಪುನಗನೆ ಎಂಕಲ್ಗೆ ಜೋಕುಲ್ ಗೊಬ್ಬೊಂದು ಪುನಗನೆ ಎಂಕಲ್ನ ಒಡನಾಟಿ ಗಡಿತನಂಜಿನ ಈ ಪ್ರಕಾಶರು ಆರು ಒಂಜಿ ಅಂಗಡಿ ಇನಿ ಭಗವಂದಾಸ್ ಪನ್ಲಕನೆ ಆರು ಒಂಜಿ ಅಂಗಡಿ ಬೇಲೆಗೆ ಮಲ್ತೊಂದು ಎಂಕಲೊಟ್ಟಿಗೆ ಒಟ್ಟಿಗೆ ಸೇರೊಂದು ಈ ನಿತ್ಯ ಈತ ಮಲ್ಲ ಮಲಿಗೇನು ಮಲ್ಪನಿ ಪಣ್ಣಾಂಡ ಅವು ಮಲ್ಲ ಒಂಜಿ ಅರ್ನ ಸಾಧನೆ ಅಂಚನೆ ಊರ್ದಕಲ್ನ ಸಹಾಯ ಸಹಕಾರ ಅಂಚನೆ ಆರು ಜನಕುಲು ಉಪ್ಪನಂಚಿನ ಆ ಪ್ರೀತಿ ವಿಶ್ವಾಸದ ಒಂಜಿ ನಡವಳಿಕೆ. ಈ ನಡವಳಿಕೆ ದಾಯಂದು ಪಣ್ಣಾಡ ಆರು ಊರೆಡಲ ಈತನೇಟ ಯಾನ ಏರಳ ಒಂಜಿ ಜೋರು ಪಾತಿರ್ದನ ಈತನೇಟ ತೋತಿಜಿ ಆರು ಪೂರೆಡಲ ಪ್ರೀತಿ ವಿಶ್ವಾಸ ಅರ್ನ ಆ ಜೀವನ ಇನ್ನು ಮಲ್ಪೇರಿ. ಈ ನಿತ್ಯ ಈತ ಮಲ್ಲ ಸಂಸ್ಥೆ ಇನಿ ತೊಕ್ಕೊಡ್ದ ಈ ಒಲಪೇಟೆಡ್ ಆತನದಾಂಡವು ಆರೆಗೆ ಆ ಅಪ್ಪೆ ಭಗವತಿನ ಆಶೀರ್ವಾದ ಆ ಅಪ್ಪನ ಭಗವತಿನ ಆಶೀರ್ವಾದ ದಾಯಂದು ಪಣ್ಣದಾಂಡ ಎಂಕಲ್ ಆ ದೇವಸ್ಥಾನದ ಮುಖೇನ ಕರಿ ವರ್ಷ ಒಂಜಿ ಕ್ರೀಡೋತ್ಸವವನ್ನು ಮಲ್ತ ಆ ಮಲ್ತದಾಪನ ಪೊರ್ತುಡು ಅವು ಏತೋ ಕ್ರೀಡಾಪಟುಗಳು ಪಟುಲಿತ್ತೇರಿ ಅಕ್ಕಲಿಗೆ ಪ್ರತಿ ಒರಿಯಾಗೆಲ್ಲ ಬಹುಮಾನ ಅರ್ನ ಮುಖೇನ ಆ ನಮ್ಮ ದೇವಸ್ಥಾನದ ಆ ಕ್ರೀಡೋತ್ಸವಕ್ಕೆ ಅರ್ಪಣೆ ಮಲ್ತೇರಿ. ಆ ಅರ್ಪಣೆ ಮಲ್ಪಣಂಜಲ ಪೊರ್ತುಡ್ಲ ಆ ಪೊರ್ತುಡು ನಮ್ಮ ಪಂಟ ಆರು ಮಲ್ಪನಂಜನ ಸರ್ವತ್ವ ಬೇಲೆಗೆಲ್ಲ ಅಪ್ಪೆನ ಪೂರ್ಣ ಅನುಗ್ರಹ ಉಪ್ಪಡ ಪಂಪನ ಆ ಪಾತೆರನ ಪಂತೆ ಆ ಪಾತೆರನಿಗೆ ಇನಿ ಸಾಕ್ಷಿಯಾದ ಈತ ಮಲ್ಲ ಕಟ್ಟೋನಡು ಆರು ಮಲ್ತಿನ ಈ ವ್ಯವಸ್ಥೆನೇ ಕಾರಣ. ಅವತ್ತಂದ್ರೆ ನನ್ನ ಮಿತಿಗಳ ಆರು ಮಲ್ಪನಂಜನ ಶ್ರಮ ಉಂಡ ಐಕಿ ಅಪ್ಪೆನ ಪರಿಪೂರ್ಣ ಅನುಗ್ರಹ ಉಪ್ಪಡು ನನ್ನಲಾತಿ ಮಲ್ಲ ಮಲ್ಲ ಮಲಿಗೆನ ಮಲ್ಪನಂಚಿನ ಅವಕಾಶ ಅರೆಗೆ ಅಪ್ಪೆ ಒದಗದು ಕೊರಡು ಅಂಚನೆ ಅಕ್ಕಲ್ನ ಇನಿ ವಿಶೇಷವಾದ ಏರೆಲ್ಲ ಈತ ಒಂಜಿ ಮಲ್ಲ ಕಾಸ ಅಣ್ಣನ ಅಪ್ಪೆಮ್ಮನ ಮರಪಣಂಚಿನ ಈ ಸಭಾ ಸಂದರ್ಭ ಇನಿ ಆ ಅಪ್ಪೆಮ್ಮನೆ ಎದುರುಡುಕುಲ್ಲಾದ ಅಕ್ಕಲಿನ ಗೌರವ ಮಲ್ತಿರತ್ತೆ. 5 ಮಲ್ಲ ಭಾಗ್ಯ ಓಲೈಜಿ ಅಪ್ಪೆಮ್ಮನ ದುಂಬುದಿದ್ದು ಯಪ್ಪ ಏರು ಬೇಲೆ ಮಲ್ಪೇರ ಅಕ್ಕಲಿನ ದೇವರ ಕೈಪತ್ತೇರು ಪಂಪನಿಗೆ ಒಂದೊಂಜಿ ಸಾಕ್ಷಿ ನಿದರ್ಶನ ಆವಡು ಅರ್ನ ಜೀವನ ಪಾವನವಾಡು ಆರು ಮಲ್ಪನಂಜನ ಪೂರ ಬೇಲೆಗೆಲ್ಲ ಅಪ್ಪೆನ ಪೂರ್ಣ ಅನುಗ್ರಹ ಉಪ್ಪಡು ಪಂಪನ ಒಟ್ಟಿಗೆ ರೆಡ್ ಪಾತ್ರ ಅವಕಾಶ ಮದ್ದು ಕೊರನಿಗೆ ನಿಖಲಿಗೆ ಒಂದು ದಿವಸ ಒಂದು ರೆಡ್ ಪಾತ್ರ ಅಂತವೆ. ಜೈ ಅಪ್ಪೆಮ್ಮಿನೆ ಶ್ರೇಷ್ಠ ದೇವೇರದ ಮಿತ್ತು ಪನ್ಪನಂಚನ ಕಳಕಳಿದ ಪಾತ್ರ ನಮ್ಮ ದಿಂಬಕ ದೀನಂಚನ ಮಂಜಪ್ಪ ಕಾರ್ನವರಿಗೆ ಇದೀಗ ವೇದಿಕೆಯಲ್ಲಿ ಸುರೇಶ್ ಭಟ್ನಗರ್ ಅವರು ಅಷ್ಟಾಂಗ ನಮಸ್ಕಾರ ಮಾಡುತ್ತಾ ಇವತ್ತು ನನ್ನ ಆತ್ಮೀಯ ಅನ್ವಿತ್ ಇಲೆಕ್ಟ್ರಾನಿಕ್ಸ್ ಮಾಲಕರಾದ ಪ್ರಕಾಶ್ ಅವರ ನವೀಕೃತ ಮಾಲಿಗೆ ಹಾಗೂ ಅದಕ್ಕೆ ಎಲ್ಲ ವಿಭಾಗಗಳ ವಿವಿಧ ಸಾಮಗ್ರಿಗಳನ್ನು ಸೇರ್ಪಡಿಸಿಕೊಂಡು ಇವತ್ತು ಭಾಳ ಸುಸಜ್ಜಿತವಾದ ಒಂದು ಮಳಿಗೆಯನ್ನು ಉದ್ಘಾಟನೆ ಮಾಡಿದ್ದೀರಿ. ನಿಜವಾಗಿಯೂ ಅನಿತರನ್ನು ನಾನು ಅವರ ಒಬ್ಬ ಆತ್ಮೀಯ ಸ್ನೇಹಿತ ಕೂಡ, ನಾನು ಅವರ ಒಬ್ಬ ಕಸ್ಟಮರ್ ಕೂಡ. ಯಾಕಂತ ಹೇಳಿದರೆ ನನ್ನ ಮನೆಗೆ ಏನು ಬೇಕಿದ್ದರೂ ನಾನು ದೊಡ್ಡ ಮೊದಲಿಂದಲೂ ಅನಿತವ್ರದ್ದೇ, ಸಣ್ಣ ವಸ್ತು ಬೇಕಿದ್ರು ಅನಿತವ್ರದ್ದೇ, ಯಾವುದೇ ದೊಡ್ಡ ಇದ್ದರು ಮದುವೆಗೂ ಕೂಡ ಹಾಗೆ ಹೇಳಿದ ಕೂಡಲೇ ಮದುವೆಗೆ ಏನು ಬೇಕು ಎಲ್ಲ ಕಳಿಸ್ಕೊಡ್ತು ಅಂತ ಒಂದು ಇದು. ಆದರೆ ಇವತ್ತೊಂದು ಇದಿದೆ, ಅದಕ್ಕೆ ಇವತ್ತಿನ ಉದ್ಘಾಟನೆಗೆ ಒಂದು ಸಾಮ್ಯ ಇದೆ. ಏನಂತ ಹೇಳಿದರೆ ಅನಿತವರು ಭಾರಿ ಮಧು ಸ್ವಭಾವದವರು. ಹಾಗೆ ಉದ್ಘಾಟನೆ ಕೂಡ ಮಾಡಿದ 2 ರಾಜ್ಯ ಕಾರ್ಮಿಕರು ನಮ್ಮ
ಯಾವ ಇದರಲ್ಲಿಲ್ಲ. ಭಾರಿ ತಾಳ್ಮೆಯವರು ಯು ಟಿ ಖಾದರ್ ಅವರು, ಕೋಟ ಶ್ರೀನಿವಾಸ ಪೂಜೆಯವರು ಇಬ್ಬರು ತಾಳ್ಮೆಯವರನ್ನೇ, ತಾಳ್ಮೆಯ ಒಂದು ಮಾಲಕತ್ವದ ಶಾಪಿಗೆ ಇವತ್ತು ಉದ್ಘಾಟನೆ ಕರೆದಿದ್ದೀನಿ. ನಿಜವಾಗಿಯೂ ಒಳ್ಳೆಯ ಒಂದು ಸಾಮ್ಯ ಇದೆ. ಸತೀಶ್ ಕುಂಪಲ್ರಿಗೆ ಗೊತ್ತಿದೆ, ನಾನು ಕೋಟ ಶ್ರೀನಿವಾಸ ಪೂಜೆಯವರನ್ನು ತುಂಬ ವರ್ಷ ನೋಡ್ತಿದ್ದೆ. ರಾಜಕೀಯದಲ್ಲಿ ಅಷ್ಟು ಒಂದು ಮೃದು ಸ್ವಭಾವವಾಗಿ ಇದ್ದವರಿಲ್ಲ. ಹಾಗೆ ನಮ್ಮ ಕ್ಷೇತ್ರದ ಶಾಸಕರು ಕೂಡ ಹಾಗೆ ಇಬ್ಬರು ಸಾಮ್ಯದವ್ರನ್ನ ಇವತ್ತು ಕರೆದಿದ್ದಾರೆ. ಹೋಗಿ ಇರಲಿ. ಆ ತಾಯಿಯ ಭಗವತಿಗೆ ನಮಗೆ ಕ್ಷೇತ್ರಕ್ಕೆ ಬಹಳ ಒಳ್ಳೆಯ ಒಂದು ಸಹಾಯಹಸ್ತ ಮಾಡುವುದರಲ್ಲಿ ನಿಸ್ಸೀಮರಾಗಿದ್ದಾರೆ. ಇವತ್ತು ಅವರು ಏನು ಮಾಡಿದ್ದಾರೆ ಮತ್ತು ತಾಯಿ ತಂದೆಯ ಆಶೀರ್ವಾದ ಅವರಿಗೆ ನಿಜವಾಗಿಯೂ ಇದೆ ಅಂತ ಇವತ್ತು ನಮಗೆ ಎಲ್ಲರ ಸಮ್ಮುಖದಲ್ಲಿ ಅವರು ಮಾಡಿದಂತೂ ನಾನು ತುಂಬ ಕಡೆ ನೋಡಿದ್ದೇನೆ. ದೊಡ್ಡವ್ರನ್ನ ಕರೆದು ದೊಡ್ಡವರಿಗೆ ಸನ್ಮಾನ ಮಾಡ್ತಾರೆ. ಆದರೆ ಕಾರ್ಯಕ್ರಮದಲ್ಲಿ ತಾಯಿ ತಂದೆಯವರನ್ನು ಸನ್ಮಾನ ಮಾಡಿದಂಥ ಒಂದು ನಿದರ್ಶನ ಅಂತ ಹೇಳಿದರೆ ಇದೆ ಇಲ್ಲಿಯೇ. ಆಗಿರುವಾಗ ಇರಲಿ, ಏನಿರಲಿ, ತಾಯಿ ಭಗವತಿ ಆಶೀರ್ವಾದ ಇದೆ. ಹಾಗೆ ನಿಮಗೆ ಎಲ್ಲ ಗಿರಾಕಿಗಳ ಕಸ್ಟಮರ್ದು ಆಶೀರ್ವಾದ ಇದೆ. ಯಾಕಂತ ಹೇಳಿದರೆ ನಿಮ್ಮ ಒಂದು ಆ ಸ್ವಭಾವ ಆಗಿದೆ. ಸಣ್ಣ ವಯಸ್ಸಿನಲ್ಲಿ ಇಲ್ಲಿ ಬಂದು ಈ ತೊಕ್ಕೋಟಿನ ಒಂದು ವಿಶ್ವಾಸ ಗಳಿಸಿದ್ದೀರಾ. ಇನ್ನು ಮುಂದೆಯೂ ನಿಮಗೆ ಇಲ್ಲಿ ಪೂರ್ಣ ಪ್ರಮಾಣದ ಬೆಂಬಲ ಇದೆ ಅಂತ ಹೇಳಿಕೊಂಡು ನಿಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಆಶೀರ್ವಾದ ಇರಲಿ. ಹಾಗೆ ವೇದಿಕೆಯಲ್ಲಿ ಎಲ್ಲ ಗಣ್ಯರಿದ್ದಾರೆ. ನನ್ನ ಆತ್ಮೀಯರು, ಅಧ್ಯಕ್ಷರು, ನನ್ನ ಕ್ಷೇತ್ರದ ಅಧ್ಯಕ್ಷರು ಮತ್ತು ನಮ್ಮ ಸೋಮನಾಥ ದೇವಸ್ಥಾನದ ಅರ್ಚಕರು ಎಲ್ಲರೂ, ನಮ್ಮ ಸತೀಶ್ರಿದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ಲರೂ ಅವರ ನಿಕಟವರ್ತಿಗಳು ಆಗಿ ಎಲ್ಲ ಇವರಿಗೆ ಸಹಕಾರ ಇದೆ. ಹಾಗಾಗಿ ಯಾವ ನಿಟ್ಟಿನಲ್ಲಿ ಇವರನ್ನು ದೇವರು ಕೈ ಬಿಡುವಂಥ ಇದು ಇಲ್ಲ, ಜನಗಳು ಕೈ ಬಿಡುವಂಥ ಒಂದು ಇದಿಲ್ಲ. ಅಷ್ಟು ವಿಶ್ವಾಸ ಇದೆ. ಇರಲಿ, ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ಕೊಂಡು ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೆ. ಪ್ರಕಾಶ್ ತೊಕ್ಕೋಟು ಅನಿಮಿತ್ತದ ಎಲೆಕ್ಟ್ರಾನಿಕ್ಸ್ ಮಾಲಕರು ಇವರು ತಮ್ಮ ಉದ್ಯಮ ಕ್ಷೇತ್ರದಲ್ಲಿ ಒಂದು ಪಾಲನ್ನು ದೈವಸ್ಥಾನ ಇರ್ಬೋದು, ದೇವಸ್ಥಾನ ಇರ್ಬೋದು, ಅದರ ಸಂಘ ಸಂಸ್ಥೆಗಳ ಕಾರ್ಯಕ್ರಮ ಎಲ್ಲದಕ್ಕೂ ಕೂಡ ಒಂದು ಸಂಪತ್ತನ್ನು ದಾನ ಮಾಡುವಂಥ ಒಂದು ಒಳ್ಳೆಯ ಹೃದಯದ ವ್ಯಕ್ತಿ ಕೂಡ ನಮ್ಮ ಪ್ರಕಾಶ್ ರವರಾಗಿದ್ದಾರೆ. ಅದರಿಂದ ಆ ರೀತಿಯಾಗಿ ಇವತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಬರೆಯುವುದೇ ಅವರು ಶುಭ ಹಾರೈಕೆಗಾಗಿ, ಯಾಕಂದರೆ ಅವರು ಮಾಡಿದಂಥ ಸೇವೆಗಾಗಿ. ಈ ನಿಟ್ಟಿನಲ್ಲಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ ಸ್ಥಾನದಿಂದ ಚಿದಾನಂದ ಗುರಿಕಾರ್ ಅವರು ನಂದ್ಯ ಇವರು ತನ್ನ ಶುಭ ಹಾರೈಕೆಯ ಮಾತುಗಳನ್ನು ಸಲ್ಲಿಸಬೇಕಾಗಿ ವಿನಂತಿ. ಕಾರ್ಯಕ್ರಮ ಕನ್ನಡದಲ್ಲಿ ಯಾಕೆ ಹೇಳಿದರೆ ಈಗ ನೇರ ಪ್ರಸಾರದ ಕಾರ್ಯಕ್ರಮ ರಾಜ್ಯಾದ್ಯಂತ. ಪ್ರೀತಿಪೂರ್ವಕ ನಮಸ್ಕಾರ. ಅಪ್ಪೆ ಸಾವಿರ ಸೀಮೆ ಒಡತಿ ರಾಜರಾಜೇಶ್ವರಿನ್ಲ ಅಂಚನೆ ಸೋಮನಾಥ ದೇವರಿನ್ಲ ಎಂಕಲ್ನ ಭಗವತಿ ಅಪ್ಪೆನ್ಲ ಅಕ್ಲಿಗೆ ಸಾಷ್ಟಾಂಗ ನಮಸ್ಕಾರ ಮಲ್ತೊಂದು ಅಡ್ಡಬೂರೊಂದು ವೇದಿಕೆಡಿತ್ತಿನಂಚಿನ ಎಂಕಲ್ನ ಸತೀಶ್ ಕುಂಪಲ್, ಸುರೇಶ್ ಭಟ್ನಾಗರ್ ಬಕ್ಕ ಎಂಕಲ್ನ ಸೋಮನಾಥ ದೇವಸ್ಥಾನದ ಅರ್ಚಕರು ಬಕ್ಕ ಎಂಕಲ್ನ ಮಂಜಪ್ಪ ಕಾರ್ನೇರು ಗಣ್ಯಾದಿ ಗಣ್ಯರಿಗೆ ಪೂರ್ಯರಿಗೆಲ್ಲ ನಮಸ್ಕಾರ ಮಲ್ತೊಂದು ಅವಿನಾಶ್ ಎಲೆಕ್ಟ್ರಾನಿಕ್ಸ್ ಎಂಕ್ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಪ್ರಕಾಶ್ ಅಣ್ಣನ ಎಂಕ್ ಒಂಜೆರಡು 3 ವರ್ಷದಿಂದ ಪರಿಚಯ ಪಂಡ ಉಲ್ಲಾಳ ಚಿರುಂಬ ಭಗವತಿ ಕ್ಷೇತ್ರಗಳ ಅನ್ವಿತ್ ಪ್ರಕಾಶರಿಗಳ ಅವಿನಾಭಾವ ಸಂಬಂಧ ಇತ್ತಿಲಕ್ಕ ಎಂಕ್ಲೆ ಒವೇ ಒಂಜಿ ಕಾರ್ಯಕ್ರಮ ಮಲ್ಪುಂಡಲ್ಲ ಐಕ್ ದುಂಬುತ್ತಾದು ಎನರ್ದು ದಾದಾವಡುಂದೇ ಕೇಳ್ನಾರು ಅಂಚ ಅದು ಪುನಗ ಎಂಕ್ಲೆಗ್ ಮುರಣಿ ಎಂಕ್ಲ ಕಾರ್ನರ್ ಪಣ್ಲೆಕನೆ ಎಂಕ್ಲು ಕೆಸರಡೊಂಜಿ ಗೊಬ್ಬು ಐಟ್ ಬೊಡಾಯಿನಂಚಿನ ವ್ಯವಸ್ಥೆ ಮಲ್ತು ಕೊರಿರು ಐಡ್ ಬಕ್ಕ ಎಂಕ್ಲಿಗೆ ಪ್ರಸಾದಲ ಬಕ್ಕ ಹಣ್ಣು ಹಂಪಲು ದಿಯರೊಂಜಿ ಫ್ರಿಡ್ಜ್ ಬೋಡ್ತುಂಡು ಐನ್ ಎಂಕುಲು ಕಾಸು ಕೊರ್ದು ಕೊನೆಯರಂದು ಎಂಕ್ಲಿಡೆ ಬತ್ತ ಅಪ್ಪಗೆ ಆರೊಂಜಿ ಪಾತ್ರೆ ಬಂಡೇರು ಆ ಕ್ಷೇತ್ರಗೂ ಕೊರ್ಪುಂಡು ನಿಕ್ಲು ಒಂಜಿ ಪೈಸೆ ಕಾಸು ಕೊರ್ರ ಬಲ್ಲಿ ಎಂದು ಅಂಚೆ ಅದು ಪುನಗ ಆ ಫ್ರಿಡ್ಜ್ನ ಎಂಕ್ಲೆ ಕೊರ್ತೇರು. ಮಾತ ದೇವಸ್ಥಾನಗಳ ದಾನ ಧರ್ಮ ಮಲ್ತೊಂದು ಇತ್ತಿನಂಚಿನ ಅವಿನಾಶರಿಗೆ ಆ ದೇವರ ಎಡ್ಡೆ ಮಲ್ಪಾಡು ಅಕ್ಲ ದಾಂಪತ್ಯ ಜೀವನಡು ಒವೇ ಒಂಜಿ ಕುಂದು ಕೊರತೆ ಬರ್ರ ಬಲ್ಲಿ ಬಕ್ಕೊಂಜಂಜನ ಬಂಡ ಊರ್ದಕ್ಲೆ ಭಾರಿ ಒಂಜಿ ಖುಷಿತ ವಿಷಯ. ಮಲ್ಲ ಫರ್ನಿಚರ್ ದಕ್ಲೆಗ್ ಅಂಗಡಿಗೆ ಮಲ್ಲಕ್ಲೆ ಪೋಯರೆ ಧೈರ್ಯಪುಂಡು ಅಂಚಿನ ಮಧ್ಯಮ ವರ್ಗದಕ್ಲೆಗ್ಲ ಪಾಪದಕ್ಲೆ ಪೋಯರೆ ಮಸ್ತ್ ಪೋಡಿಗೆ ಹಾಪುಂಡು. ಆಂಡ್ ಅನ್ವಿತ್ ಎಲೆಕ್ಟ್ರಾನಿಕ್ಗೆ ಏತ್ ಪಾಪದಾಯಗ್ಲ ಮಧ್ಯಮ ವರ್ಗದಕ್ಲೆಗ್ಲ ಧೈರ್ಯಡು ಬತ್ತದು ಮುಳ್ಪರ್ದು ಒವೇ ಒಂಜಿ ಸೊತ್ತುನ್ಲ ಪದಂಬೋಳಿ ನಗು ಮುಕ್ಕೊಟ್ಟು ಕಾಸು ಒಂಜಿ ವೇಳೆ ಕಮ್ಮಿತ್ತನ್ಲ ಐಕ್ ಬೋಡಾಯಿನಂಚಿನ ವ್ಯವಸ್ಥೆ ಮಲ್ತು ಕೊರ್ಪುನಾರು ಅನ್ವಿತ್ ಪ್ರಕಾಶನ್ನೇ ಅಂಚೆ ಅದು ಪುನಗ ಮಾತೆರ್ಲ ಬತ್ತದು ಈ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಇತ್ತ ಒಂಜಿ ಹಣ್ಣು 2 ಹಣ್ಣು 3 ಹಣ್ಣು ಬಂದಿರು 10 ಶಾಪ್ನು ಓಪನ್ ಮಲ್ಪನಂಚಿನ ಆ ಭಾಗ್ಯವನ್ನು ಕೊರಡು ಪಂದು ಆ ದೇವರಿಡ ಪ್ರಾರ್ಥನೆ ಮಲ್ತೊಂದಿಲ್ಲ. ನಮ್ಮ ಈ ಒಂದು ಸಂಸ್ಥೆಗೆ ಸೇವೆಯನ್ನು ಸಲ್ಲಿಸಿದವರ ಒಂದು ಗಣ್ಯರಿಗೆ ನಾವು ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಉಂಟು. ಅವು ರಾತ್ರಿ ಕಾಂಡೆ ಬತ್ತನಕಲು ಮನದನಿ ಕಾಂಡೆನೇ ಪೋಪುನಿ ಆ ರೀತಿಯಾದ ಈ ಒಂದು ಸಂಸ್ಥೆದ ಪೂರಕವೈನಂಚಿನ ಬೆಳವಣಿಗೆಗೆ ಕಾರಣಕರ್ತರನ್ನ ಒಟ್ಟುಗು ಪ್ರಕಾಶಕ್ಕೆ ಒಂಜಿ ಧೈರ್ಯ ಶಕ್ತಿನ ದಿಂಜಾಯಿನಂಚಿನ ವ್ಯಕ್ತಿ ದಯಾನಂತ ಕೊಟ್ಟುಕ್ಲ ನಮ್ಮ ಪ್ರೀತಿದ ಕಾಣಿಕೆಯಾದ ಒಂಜಿ ಸನ್ಮಾನದ ಗೌರವವನ್ನು ಮಲ್ಪೋಡು ಪಣ್ಣದು ವಿನಂತಿ ಮಲ್ಪ ಈ ಹೊರತುಡು ಸನ್ಮಾನದ ಗೌರವವನ್ನು ಸಲ್ಲಿಕೆ ಮಲ್ಪೋಡು ಪಣ್ಣದು ವಿನಂತಿ ಮಲ್ಪ. ದೊಡ್ಡ ದೊಡ್ಡ ಫ್ಲ್ಯಾಟ್ ನಮ್ಮ ಜೊತೆ ಅನ್ವಿತ್ ಎಲೆಕ್ಟ್ರಾನಿಕ್ಸ್ನ ಪ್ರಕಾಶ್ ವೇದಿಕೆಯಲ್ಲಿ ಅಭಿಮಾನದ ಅಭಿನಂದನೆಗಳು. ಈ ಒಂದು
ಈ ನವೀಕೃತ ಮಳಿಗೆಯ ಉದ್ಘಾಟನೆಯ ಸಂದರ್ಭದಲ್ಲಿ ಇದೀಗ ಸನ್ಮಾನದ ಗೌರವ ಮತ್ತು ಮತ್ತೊಬ್ಬ ವ್ಯಕ್ತಿಯ ಜಗದೀಶ್ರವರು ಕೂಡ ಈ ಒಂದು ಬಂದು ನಮ್ಮ ಪ್ರೀತಿಯ ಸನ್ಮಾನದ ಕಾಣಿಕೆಯನ್ನು ಸ್ವೀಕರಿಸಬೇಕು. ಜಗದೀಶ್ರವರು ಕೂಡ ಹಗಲಿರುಳು ಈ ಒಂದು ಸಂಸ್ಥೆಯ ಒಡನಾಟದಲ್ಲಿ ತನ್ನ ಸೇವೆಯನ್ನು ಸಲ್ಲಿಸಿದವರು. ತನ್ನ ಕೆಲಸ ಕಾರ್ಯಗಳಲ್ಲಿ ತನ್ನ ತನು ಮನ ಎಲ್ಲವನ್ನು ಕೂಡ ಸಮರ್ಪಿಸಿದಂಥ ಜಗದೀಶ್ರವರಿಗೆ ಕೂಡ ಸನ್ಮಾನದ ಗೌರವವನ್ನು ನಮ್ಮ ಇವತ್ತಿನಲ್ಲಿ ಮಾಡಬೇಕಾಗಿ ವಿನಂತಿ ಮಾಡ್ತಿದ್ದೇವೆ. ನಮ್ಮ ಪ್ರಕಾಶ್ ಅವರ ಜೊತೆ ತನ್ನ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡವರು. ಅರವಿಂದ್ ಬೋಳಾರ್ ಜೊತೆ ಕೂಡ ಮೊನ್ನೆ ಒಂದು ಚಿತ್ರೀಕರಣ ಆಗುವಂಥ ಸಂದರ್ಭದಲ್ಲಿ ಸೇರಿಕೊಂಡ್ರು. ಯಾಕಂದರೆ ಅವರ ಒಂದು ಮುಖ ಅರವಿಂದ್ ಬೋಳಾರ್ನಾಗೆ ಉಂಟು. ಹಾಗೆ ಒಂದು ಅಭಿಮಾನದ ಚಪ್ಪಾಳೆ ಬರಲಿ. ಸಂಸ್ಥೆಯ ಒಂದು ಪಾಲುದಾರರು. ಹಾಗೆ ಅವರು 18 ವರ್ಷಗಳಿಂದ ಸೋನಿ, ಸ್ಯಾಮ್ಸಂಗ್, ವರ್ಲ್ಪೂಲ್ ಮತ್ತು ಇನ್ನಿತರ ಇಲೆಕ್ಟ್ರಾನಿಕ್ ವಸ್ತುಗಳನ್ನು ಅಂತಾರಾಷ್ಟ್ರೀಯ ಗುಣಮಟ್ಟದ ಇಲೆಕ್ಟ್ರಾನಿಕ್ ವಸ್ತುಗಳನ್ನು ಈ ಒಂದು ಅನ್ವಿತ್ ಇಲೆಕ್ಟ್ರಾನಿಕ್ಸ್ ಒಂದು ವ್ಯಾವಹಾರಿಕ ಕ್ಷೇತ್ರದಲ್ಲಿ ಅನಿಲ್ರವರು ಅನ್ವಿತ್ರವರ ಜೊತೆ ಅನ್ವಿತ್ ಇಲೆಕ್ಟ್ರಾನಿಕ್ಸ್ ಇಸಿದವರು. ಅವರಿಗೆ ಕೂಡ ಅಭಿಮಾನದ ಅವರ ಒಂದು ಅಂತಾರಾಷ್ಟ್ರೀಯ ಮಟ್ಟದ ವಸ್ತುಗಳನ್ನು ಪರಿಚಯ ಮಾಡಿರುವಂಥ ಒಂದು ವರ್ಲ್ಪೂಲ್ ಇರ್ಬೋದು, ಸ್ಯಾಮ್ಸಂಗ್, ಸೋನಿ ಇನ್ನಿತರ ಒಂದು ಗುಣಾತ್ಮಕ ಕಂಪನಿಗಳನ್ನು ಈ ಒಂದು ಸಂಸ್ಥೆಯಲ್ಲಿ ಕೂಡ ಮಾರಾಟಕ್ಕೆ ಗ್ರಾಹಕರಿಗೆ ನೀಡುವಂಥ ಕೆಲಸದಲ್ಲಿ ಅನಿಲ್ ಡಿಸೋಜರ್ ಅವರು ಕೂಡ ತನ್ನ ಸೇವೆಯನ್ನು ನೀಡಿದ್ದಾರೆ. ಅವರಿಗೂ ಕೂಡ ಅನ್ವಿತ್ ಇಲೆಕ್ಟ್ರಾನಿಕ್ಸ್ನ ಈ ಒಂದು ನವೀಕೃತ ಮಳಿಗೆಯ ಉದ್ಘಾಟನಾ ಸಂದರ್ಭದಲ್ಲಿ ಅವರಿಗೂ ಕೂಡ ಅಭಿಮಾನದ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಅಭಿಮಾನದ ಚಪ್ಪಾಳೆ. ಬಿರ್ಲಾ ವೇದಿಕೆಗಳು. ಮುಂದಕ್ಕೆ ನಾಗೇಶ್ ಕಾಮತ್ ವೇದಿಕೆ ಬರಬೇಕು. ನಾಗೇಶ್ ಕಾಮತ್ ಡಿಜಿಟಾನಿಕ್ಸ್ ಲುಮಿನಾಕ್ಸ್ ಇನ್ವರ್ಟರ್ ನಾಗೇಶ್ ಕಾಮತ್ ಅತ್ಯುತ್ತಮ ಬ್ರ್ಯಾಂಡ್ಗಳನ್ನು ಅನ್ವಿತ್ ಇಲೆಕ್ಟ್ರಾನಿಕ್ಸ್ನಲ್ಲಿ ಮಾರಾಟ ಮಾಡಲಿಕ್ಕೆ ಕಳೆದ ಹಲವು ವರ್ಷಗಳಿಂದ ನಮ್ಮ ನಾಗೇಶ್ ಕಾಮತ್ ರವರು ಕೂಡ ಪೂರಕವಾಗಿ ಸ್ಪಂದನೆಯನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನು ಕೂಡ ಗೌರವಿಸುವಂಥ ಕೆಲಸ ಅತಿಥಿ ಗಣ್ಯರ ಸೇರುವಿಕೆಯಲ್ಲಿ ನಮ್ಮ ರಾಣಿ ಅಬ್ಬಕ್ಕನಪುರ ಮಳಿಗೆಯ ಚಿತ್ರದ ಒಂದು ಸ್ಮರಣಿಕೆ ನಿರ್ವಹಣೆ ಮಾಡಿರುವಂಥ ಪ್ರವೀಣ್ ಎಸ್ ಕುಂಪಲ ಇವರು ಕೂಡ ವೇದಿಕೆ ಬರಬೇಕಾಗಿ ವಿನಂತಿ. ತೋರಣದ ಮೂಲಕ ಸಿಂಗರಿಸಿದ್ದಾರೆ. ಹಾಗಾದರೆ ಇವರ ತೋರಣಕ್ಕೆ ಮಾತುಗಳೇ ಮುಗಿದು ಹೋಗಿದೆ, ಯಾಕೆಂದರೆ ಕೊನೆಯದಾಗಿದೆ ಇದು. ಇವರು ಪ್ರಕಾಶ್ ಅವರ ಉದ್ಯಮದ್ದಲ್ಲ, ಸಾಮಾಜಿಕ ಬದುಕಿನ ಪಾಲುದಾರ, ಪಾರ್ಟ್ನರ್. ಪ್ರಕಾಶ್ ಅಣ್ಣನಿಗೆ ಯಾರಿಗೆ ಏನನ್ನು ಕೊಡಬೇಕು ಮತ್ತು ಏನನ್ನು ಕೊಟ್ಟರೆ ಅದು ಯಾರಿಗೆ ರೀಚ್ ಆಗ್ತದೆ ಅನ್ನೋದನ್ನು ಮಾರ್ಗದರ್ಶಿಯಾಗಿ ಸೂಚಿಕವಾಗಿ ಹೇಳುವವರು ನಮ್ಮ ಪ್ರವೀಣ್ ಎಸ್ ಕುಂಪಲ. ಇವರ ಸಾಯಿ ಪರಿವಾರ ಟ್ರಸ್ಟ್ನ ಮೂಲಕ ಅದು ಮಾಡಿದ ಹಲವು ಕಾರ್ಯಕ್ರಮಗಳಲ್ಲಿ ಅವರು ನೀಡಿದಂತಹ ಕೊಡುಗೆ, ಪ್ರಕಾಶಣ್ಣ ನೀಡಿದಂತಹ ಕೊಡುಗೆ ಅದು ಅನನ್ಯವಾದದ್ದು. ಪ್ರವೀಣ್ ಶೆಟ್ಟಿ ಮೇಗಿನ ಮನೆ ಮತ್ತು ಈ ಪ್ರಕಾಶಣ್ಣ ಸಾಯಿ ಪರಿವಾರ ಅಂತಹ ಒಂದು ಸಾಮಾಜಿಕ ಕಳಕಳಿಯ ಸಂಸ್ಥೆಯ ಜೊತೆಗೆ ಮಾಡಿರುವಂತಹ ಕೊಡುಗೆ ಏನಿದೆ ಅದು ಬಹಳಷ್ಟು ಅನನ್ಯ ಮತ್ತು ಹತ್ತಿರ ಬಾಂಧವ್ಯವನ್ನು ಸೇರಿಸಿಕೊಂಡಂಥದ್ದು. ಪುಸ್ತಕ ಮತ್ತು ಬರೆಯುವ ಪರಿಕರಗಳನ್ನು ಕೊಡುವಂತಹ ಸಂದರ್ಭ ಆ ಭಜನೆಗೆ ಬಂದವರಿಗೆ ಅನಿಸಿದ್ದು, ಅಲ್ಲಿ 50ಕ್ಕೂ ಹೆಚ್ಚು ನಮ್ಮ ಇಸ್ಲಾಂ ಬಾಂಧವರಿದ್ದರು. ಇದು ಏನು ಕಾರ್ಯಕ್ರಮ ಅಂತೇಳಿ. ಆದರೆ ಎಲ್ಲರಿಗೂ ಗೊತ್ತಾಯಿತು ಆ ಕಾರ್ಯಕ್ರಮದಲ್ಲಿ ಪ್ರಕಾಶಣ್ಣ ಜಾತಿ ಮತ ಧರ್ಮದ ಭೇದವನ್ನು ಮೀರಿ ಆ ಒಂದು ಶೈಕ್ಷಣಿಕ ಸಲಕರಣೆಗಳನ್ನು ಜನರಿಗೆ ಮುಟ್ಟಿಸಿದ್ದಾರೆ. ಇದೆಲ್ಲ ಪ್ರವೀಣ್ ಎಸ್ ಕುಂಪಲ ಹಾಗೂ ಅವರ ತಂಡದ ಮಾರ್ಗದರ್ಶನದಲ್ಲಿ ಆಗಿರುವಂಥದ್ದು. ಅಂತೂ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಯೋಗ್ಯ ವ್ಯಕ್ತಿಗೆ ಈ ಒಂದು ಸನ್ಮಾನ ನಡೀತಿದೆ ನಿಮ್ಮ ಚಪ್ಪಾಳೆಯೊಂದಿಗೆ. ಸಂಸ್ಥೆ ಇದೆ, ಆ ಸಂಸ್ಥೆಗೆ ಈಗ ಇನ್ನಷ್ಟು ದೇವಿ ಅನುಗ್ರಹ ಸಿಗುವ ಹಾಗೆ ಕೊಲ್ಯ ಮೂಕಾಂಬಿಕಾ ದೇವಸ್ಥಾನದ ಅಧ್ಯಕ್ಷರಾಗಿ ಆಯ್ಕೆಯಾದದ್ದು ನಮ್ಮ ಚಂದ್ರಹಾಸ್ ಪಂಡಿತ ಹೊಸ ಅವರು ಇದ್ದಾರೆ. ಅವರಿಗೆ ಕೂಡ ಆತ್ಮೀಯ ಗೌರವದ ಚಂದ್ರಹಾಸ್ ಪಂಡಿತ ಹೊಸರಿಗೆ ಒಂದು ಶಾಲು ಸ್ಮರಣಿಕೆಯ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿ. ಸತೀಶ್ ಕುಂಪಲ್ರು ಇವತ್ತಿನ ಸಮಾರಂಭದ ಅಧ್ಯಕ್ಷೀಯ ಮಾತಿಗೆ
ಒಂದು ಉತ್ತಮವಾದ ಮೌಲ್ಯ ಸಿಗಬೇಕು. ಅದರಿಂದ ಅಧ್ಯಕ್ಷೀಯ ಮಾತುಗಳು ಕೂಡ ಅದು ಪರಿಪೂರ್ಣತೆಯಿಂದ ಕೂಡಿರಬೇಕು. ಅದಕ್ಕಿಂತ ಅವರ ಅಧ್ಯಕ್ಷೀಯ ಮಾತುಗಳನ್ನು ನಾವೆಲ್ಲ ಕಾಯಬೇಕು. ಅವರು ಮಾತಾಡಿರುತ್ತದ ಈ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ಸ್ ಮತ್ತು ಕಿಚನ್ಸ್ ಇದರ ಈ ಒಂದು ಸಂಸ್ಥೆಯ ಶುಭಾರಂಭದ ಸಂದರ್ಭದಲ್ಲಿ ದೇವರಲ್ಲಿ ವಿಶೇಷವಾದ ಅನುಗ್ರಹ ಪ್ರಾರ್ಥನೆಯನ್ನು ಮಾಡಿ, ಈ ಸಂದರ್ಭದಲ್ಲಿ ನನ್ನ ಆತ್ಮೀಯ ಮಿತ್ರರಾದ ಪ್ರಕಾಶ್ ಅವರು, ಅವರ ಶ್ರೀಮತಿ ಮೋಹನ್ ಕುಮಾರಿ ಅವರು ಮತ್ತು ಅವರ ತಂದೆ ತಾಯಿಯವರು, ಅವರ ಇಡೀ ಕುಟುಂಬ ಚಿಕ್ಕಮಗಳೂರಿನಲ್ಲಿದ್ದರೂ ಕೂಡ ಭಾರಿ ದೊಡ್ಡ ಪ್ರಮಾಣದಲ್ಲಿ ಅವರ ಕುಟುಂಬ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದೆ. ವಿಶೇಷವಾಗಿ ಅಲ್ಲಿಯ ನಗರಸಭಾ ಸದಸ್ಯರಾದ ಲಕ್ಷ್ಮಣರು, ಇನ್ನೊಬ್ಬರು ಮಹಿಳೆಯರು ಸದಸ್ಯರು ಮತ್ತು ನಮ್ಮ ಎಲ್ಲ ಊರಿನ ಎಲ್ಲ ಗಣ್ಯರು. ವಿಶೇಷವಾಗಿ ಪ್ರಕಾಶ್ಗೆ ಒಂದು ಆಸೆ ಇತ್ತು, ಈ ನನ್ನ ಶುಭಾರಂಭವನ್ನು ಕೋಟಾ ಶ್ರೀನಿವಾಸ್ ಪೂಜಾರರೇ ಮತ್ತೆ ಮಾಡಬೇಕು ಅಂತ ಆಸೆ ಇತ್ತು. ಆ ಕಾರಣಕ್ಕೋಸ್ಕರ ದೂರದಿಂದ ಕೋಟಾ ಶ್ರೀನಿವಾಸ್ ಪೂಜಾರರು ಬಂದಿದ್ದಾರೆ. ಶುಕ್ರವಾರ ನಮ್ಮ ಸಂಸದರಾದ ಸನ್ಮಾನ್ಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಸಹ ಈ ಸಂಸ್ಥೆಗೆ ದೀಪ ಬೆಳಗಿಸಿದ್ದಾರೆ. ವಿಧಾನಸಭೆಯ ಅಧ್ಯಕ್ಷರಾದ UT ಖಾದರ್ ಅವರು ಬಂದಿದ್ದಾರೆ. ಸೋಮನಾಥ ದೇವಸ್ಥಾನದ ನಮ್ಮ ಸೂರ್ಯನಾರಾಯಣ ಹೊಳ್ರು ಬಂದಿದ್ದಾರೆ. ನಮ್ಮ ಭಗವತಿ ಕ್ಷೇತ್ರದ ನಮ್ಮ ಮಂಜಪ್ಪ ಕಾರಣ ಅವರು ಬಂದಿದ್ದಾರೆ. ನಮ್ಮ ಚಂದ್ರಹಾಸ್ ಪಂಡಿತ ಸುರೇಶ್ ಭಟ್ನಗರ, ಅನಿಲ್ರು, ಯಶೋಧರರು, ರಾಜಣ್ಣ, ಸತೀಶ್ ನಾಯಕರು, ವೇದಿಕೆಯ ಮುಂಭಾಗದಲ್ಲಿರುವಂಥ ಭಾಸ್ಕರನ್ನ, ತುಂಬ ಜನ ವೇದಿಕೆಯ ಮುಂಭಾಗದಲ್ಲಿ ಕೂಡ ತುಂಬ ಜನ ಇದ್ದಾರೆ. ಈಗಾಗಲೇ ಪ್ರವೀಣ್ ಒಂದು 4 ದಿನದ ಹಿಂದೆ ಒಂದು ಸಲ ಅರವಿಂದ್ ಬೋಳಾರ್ ಅವರನ್ನು ತಂದು ಒಂದು ಶೂಟಿಂಗ್ ಮಾಡಿಸಿ ಈ ಒಂದು ಸಂಸ್ಥೆಯ ಬಗ್ಗೆ ಇಡೀ ಸಾರ್ವತ್ರಿಕವಾಗಿ ಗೊತ್ತಾಗುವ ರೀತಿಯಲ್ಲಿ ಒಂದು ಶೂಟಿಂಗನ್ನು ಮಾಡಿ ಒಂದು ಅಡ್ವರ್ಟೈಸ್ಮೆಂಟನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದರು. ನನಗೆ ಅನಿಸುವುದು ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಎನ್ನುವ ಒಂದು ಸಂಸ್ಥೆ ಈಗಾಗಲೇ ಭಾಳಷ್ಟು ಈ ಭಾಗದ ಉಳ್ಳಾಲ ಭಾಗದಲ್ಲಿ ಪ್ರಚಾರವನ್ನು ಪಡ್ಕೊಂಡಿದೆ ಮತ್ತು ಸ್ವಾಭಾವಿಕವಾಗಿ ಅವರನ್ನು ಒಪ್ಪಿಕೊಂಡಿದ್ದಾರೆ. ವ್ಯಾಪಾರ ಮಾಡಬೇಕಿದ್ರೆ, ಆತ್ಮೀಯತೆ ಬೆಳೆಸಬೇಕಿದ್ರೆ ಒಬ್ಬರಿಗೊಬ್ಬರು ಆತ್ಮೀಯತೆಯನ್ನು ಒಪ್ಪಿಕೊಳ್ಳಬೇಕು. ಆ ಕಾರಣಕ್ಕೋಸ್ಕರ ನನಗೆ ಅನಿಸುವುದು ಎಲ್ಲ ಜಾತಿ ಧರ್ಮ ಎಲ್ಲವನ್ನ ಪಾರ್ಟಿ ಸಂಘಟನೆ ಎಲ್ಲವನ್ನ ಬಿಟ್ಟು ಅನ್ವಿತ್ ಎಲೆಕ್ಟ್ರಾನಿಕ್ಸ್ನ ಈ ಪ್ರಕಾಶ್ ಅವರ ಈ ಮಾಲಕತ್ವದ ಈ ಸಂಸ್ಥೆಗೆ ಎಲ್ಲರೂ ಅತ್ಯಂತ ಪ್ರೀತಿಯಿಂದ ಕಾರಣೀಕರ್ತರಾಗಿದ್ದಾರೆ. ಇದರ ಅಭಿವೃದ್ಧಿಗೆ ಪ್ರಕಾಶ್ ಎಷ್ಟು ಪ್ರಯತ್ನ ಮಾಡಿದ್ದಾರೆ ಅದಕ್ಕೆ ಪೂರಕವಾಗಿ ಈ ಭಾಗದ ಜನರು ಕೂಡ ಅಷ್ಟೇ ದೊಡ್ಡ ಪ್ರಮಾಣದ ಸಹಕಾರವನ್ನು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಪ್ರಕಾಶ್ ಅಂದರೆ ಸ್ವಾಭಾವಿಕವಾಗಿ ತುಳುವಲ್ಲಿ ಬಲ್ಪು, ಕನ್ನಡದಲ್ಲಿ ಬೆಳಕು. ನನಗೆ ಅನಿಸುವುದು ಪ್ರಕಾಶರ ಹೆಸರಲ್ಲೇ ಅವರ ಬೆಳಕು ಇದೆ. ಅವರು ದೂರದ ಚಿಕ್ಕಮಗಳೂರಿಂದ ಇಲ್ಲಿ ಬಂದರೂ ಕೂಡ ಅವರ ತಂದೆ ತಾಯಿ ಆಶೀರ್ವಾದ ಮತ್ತು ಅವರ ಬಂಧು ಬಳಗದ ಆಶೀರ್ವಾದದಿಂದ ಈ ಒಂದು ಸಂಸ್ಥೆ ಈಗಾಗಲೇ ದೊಡ್ಡ ಪ್ರಮಾಣದ ಒಂದು ಬೆಳೀಲಿಕ್ಕೆ ಕಾರಣ ಆಗಿರುವಂಥದ್ದು ಅವರ ವಿಶಾಲವಾದ ಒಂದು ಮನಸ್ಸು. ಯಾಕೆಂದರೆ ಅವರೊಟ್ಟಿಗಿರುವಂಥ ಎಲ್ಲರನ್ನ ಅವರು ಕೆಲಸದವರಂತ ನೋಡದೆ, ಅವರ ಸಿಬ್ಬಂದಿ ಅಂತ ನೋಡದೆ, ಅವರು ನನ್ನ ರೀತಿಯ ಒಂದು ಮಾಲಕತ್ವಕ್ಕೆ ಸರಿಸಮಾನವಾಗಿ ಕೆಲಸ ಮಾಡುವವರು ಎನ್ನುವ ರೀತಿಯಲ್ಲಿ ಇಲ್ಲಿಯ ಸಿಬ್ಬಂದಿಗಳನ್ನು ನೋಡಿದ ಕಾರಣ ಇಲ್ಲಿರುವಂಥ ಒಬ್ಬೊಬ್ಬ ಸಿಬ್ಬಂದಿ ಕೂಡ ಇದು ನಮ್ಮ ಸಂಸ್ಥೆ ಎನ್ನುವ ರೀತಿಯಲ್ಲಿ ಕೆಲಸ ಮಾಡಿದ ಕಾರಣ ಅವರು ಈ ಎತ್ತರಕ್ಕೆ ಬೆಳೀಲಿಕ್ಕೆ ಕೂಡ ಒಂದು ಕಾರಣ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅವರ ಮನೆಗೆ ಬೆಳಕಾಗಿದ್ದಾರೆ. ಅವರ ಕುಟುಂಬವನ್ನು ಸಾಕಲಿಕ್ಕೆ ನಮ್ಮ ವ್ಯವಹಾರದಿಂದ ಬಂದಂಥ ವರಮಾನದಲ್ಲಿ ಅವರು ಸಂಬಳ ಕೊಡ್ಬೋದು, ಅವರ ಮನೆ ಬೆಳಗಿಸ್ಲಿಕ್ಕೆ ಅವರು ಬೆಳಕಾಗಿರ್ಬೋದು ಪ್ರಕಾಶ್ರು. ಆದರೆ ಅವರ ಜೀವನದಲ್ಲಿ ಕೂಡ ಒಂದು ದೊಡ್ಡ ಸಾಧನೆ ಮಾಡುವಂಥದ್ದಕ್ಕೆ ಇವತ್ತು ಇಡೀ ತೊಕ್ಕೋಟು ಒಂದು ಕಾರಣ ಆಗಿದೆ ಅಂತ ಹೇಳಲಿಕ್ಕೆ ನಾನು ಕೂಡ ಸಂತೋಷ ಪಡ್ತೇನೆ. ವಿಶೇಷವಾಗಿ ಈ ತೊಕ್ಕೋಟಿನ ಸುತ್ತಮುತ್ತಲಿನ ಪ್ರದೇಶದ ಜನರಿಗೆ ಕೂಡ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕೆಂದರೆ ಈ ತೊಕ್ಕೋಟು ಪರಿಸರ ಇವತ್ತು ಪ್ರಕಾಶ್ರನ್ನು ಈ ರೀತಿ ಒಂದು ಎತ್ತರಕ್ಕೆ ಬೆಳೆಸುವಂಥ ಕೆಲಸವನ್ನು ತೊಕ್ಕೋಟಿನ ಪರಿಸರದ ನಿವಾಸಿಗಳು ಕೂಡ ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಪ್ರಕಾಶ್ ಇವತ್ತು ಆದರ್ಶ ಆಗಿದ್ದಾರೆ. ಯಾಕೆಂದರೆ ನಾನೇ ಮಾಡಿಸ್ಬೋದು, ನನ್ನಲ್ಲೇ ಈ ರೀತಿಯ ಒಂದು ತಾಕತ್ತಿದೆ, ನನ್ನಲ್ಲೇ ಒಂದು ಆತ್ಮಸ್ಥೈರ್ಯ ಇದ್ದರೆ ನಾನೇ 100 ಜನರಿಗೆ ಕೊಡದಿಂದ ಕೆಲಸ ಮಾಡಿದರೆ ಎಲ್ಲರೂ ಕೂಡ ಪ್ರಕಾಶ್ ಹಾಗೆ ಆಗಬಹುದು ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬೇಕಿದ್ರೆ ಅವರ ಪರಿಶ್ರಮ ಅವರಿಗೆ ಗೊತ್ತು. ಅವರು 3 ಗಂಟೆ 4 ಗಂಟೆಗೆ ಎದ್ದು ಪರಿಶ್ರಮ ಪಟ್ಟದ್ದು ಅವರಿಗೆ ಗೊತ್ತು. ನಾನು ಪ್ರಕಾಶ್ ಕಳೆದ ಹೆಚ್ಚಿನ ಅಂಶ ದಯಾನಂದರಿಗೆ ಗೊತ್ತಿದೆ, ಚಂದ್ರಹಾಸ್ ಪಂಡಿತ ಅವಸರೇ ಹೆಚ್ಚಿನ ಅಂಶ ಕಳೆದ 1.5 ತಿಂಗಳಿಂದ ಅವರು ಹೆಚ್ಚು ಕಡಿಮೆ 1-2 ಗಂಟೆ ಕೂಡ ಸರಿಯಾಗಿ ಮಲಗಿರ್ಲಿಕ್ಕಿಲ್ಲ. ಯಾಕೆಂದರೆ ಪ್ರತಿ ಕ್ಷಣ ಪ್ರತಿ ಸಂದರ್ಭದಲ್ಲಿ ಕೂಡ ಈ ಸಂಸ್ಥೆಯ ಒಳ್ಳೆಯದನ್ನು ಹೇಗೆ ಮಾಡೋದು,
ಇದನ್ನು ಬೆಳೆಸಲಿಕ್ಕೆ ಯಾವ ರೀತಿಯ ಕೆಲಸ ಮಾಡ್ಬೋದು. ಈ ರೀತಿಯ ಸಂಸ್ಥೆ ಮಾಡಿದರೆ ಸಾಕಾಗುವುದಿಲ್ಲ. ಈ ಸಂಸ್ಥೆಗೆ ಗ್ರಾಹಕರು ಬರಬೇಕು. ಈ ಸಂಸ್ಥೆಯಲ್ಲಿಟ್ಟಿರುವಂಥ ಎಲ್ಲ ವಸ್ತುಗಳು ಸೇಲ್ ಆಗಬೇಕು. ಅದರಿಂದ ವ್ಯಾಪಾರ ಅಭಿವೃದ್ಧಿ ಆಗಬೇಕು. ಈ ಅಭಿವೃದ್ಧಿ ಹೇಗೆ ಮಾಡೋದು, ಎಲ್ಲ ಚಿಂತನೆಗಳ ಜೊತೆಗೆ ಈ ರೀತಿಯ ಒಂದು ಸುಸಜ್ಜಿತವಾದ ಈ ರೀತಿಯ ಮಳಿಗೆಯನ್ನು ಮಾಡಬೇಕಿದ್ರೆ ಹೆಚ್ಚು ಕಡಿಮೆ ಅವರ ಪರಿಶ್ರಮದಿಂದಾಗಿ ಈ ರೀತಿ ಆಗಿದೆ. ಪ್ರಕಾಶ್ ಹಾಗೆ ಪರಿಶ್ರಮ ಹಾಕಿದರೆ ಈ ತೊಕ್ಕೋಟು ಉಳ್ಳಾಲ ಆಗಿರ್ಬೋದು, ಇಡೀ ದೇಶದಲ್ಲಿ ಎಲ್ಲ ಯುವಕರು ಕೂಡ ಈ ರೀತಿಯ ಬೆಳೀಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಪ್ರಕಾಶ್ ಎಲ್ರಿಗೂ ಆದರ್ಶವಾಗಿ ತೋರಿಸಿಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ನನ್ನ ಅತ್ಯಂತ ಆತ್ಮೀಯರು ಪ್ರಕಾಶ್ರು. ಈಗಾಗಲೇ ಶಶಿಧರ್ ಬೈಯತ್ ಮೇಲೆ ಅವರು ಹೇಳುವಾಗ ಹೇಳಿದರು, ಅವರು ಎಲ್ಲ ವರ್ಗದ ಜನರಿಗೆ, ಎಲ್ಲ ಧರ್ಮದ ಜನರಿಗೆ, ಎಲ್ರಿಗೂ ಕೂಡ ಒಂದು ಸಾಕಾರ ಮನೋಭಾವನೆ ಇರುವವರು. ಅವರ ಸಂಸ್ಥೆಯಲ್ಲಿ ಬಂದಂಥ ಲಾಭಾಂಶದಲ್ಲಿ ಸಾಕಷ್ಟು ಸಹಕಾರವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಸಂಸ್ಥೆಯ ಎಲ್ಲರ ಜನರೊಟ್ಟಿಗೆ ಅತ್ಯಂತ ಪ್ರೀತಿ ವಿಶ್ವಾಸವನ್ನು ಇಟ್ಟುಕೊಂಡಿದ್ದಾರೆ. ನಮಗೆ ಅರ್ಥ ಆಗ್ಬೋದು, ಇವತ್ತು ಯಾರು ಕೂಡ ಅವರು ಯಾವುದೇ ಒಬ್ಬರು ಕೂಡ ಅತಿಥಿ ತಪ್ಪಿಸಲಿಲ್ಲ. ಕರೆಯದೆ ಬಂದವರು ಕೂಡ ತುಂಬ ಜನ ಇದ್ದಾರೆ. ಈ ಊರಿನಲ್ಲಿ ಇಟ್ಟಿರುವಂಥ ಅಭಿಮಾನ ಪ್ರೀತಿಯಿಂದ ಇಟ್ಟಿದ್ದಾರೆ. ನೀವು ಒಂದು ಒಳ್ಳೆಯ ಮಗನಿಗೆ ಜನ್ಮ ಕೊಟ್ಟಿದ್ದೀರಿ, ಆ ರೀತಿಯ ಮಗನನ್ನು ಬೆಳೆಸಿದ್ದೀರಿ, ಆ ರೀತಿಯ ಮಗನಿಗೆ ಸಂಸ್ಕಾರ ಕೊಟ್ಟಿದ್ದೀರಿ. ಆ ಮಗನಿಗೆ ಸರಿಯಾದ ದಿಕ್ಕಿನಲ್ಲಿ ಹೋಗಲಿಕ್ಕೆ ಇಡೀ ಕುಟುಂಬ, ಅವರ ಹೆಂಡತಿ ಆಗಿರ್ಬೋದು, ಅವರ ಅಕ್ಕ ತಂಗಿಯಂದಿರಾಗಿರ್ಬೋದು, ಅವರ ಚಿಕ್ಕಪ್ಪ ಆಗಿರ್ಬೋದು, ಅವರ ಇಡೀ ಕುಟುಂಬ ಚಿಕ್ಕಮಗಳೂರಿಂದ ಇಲ್ಲಿ ತನಕ ಬಂದು ಇಲ್ಲಿ ಒಂದು ಸಂಸ್ಥೆ ಮಾಡುವಾಗ ಬೆಂಗಾವಲಾಗಿ ನಿಂತಿರುವಂಥದ್ದು ಕೂಡ ನಮ್ಮ ತೊಕ್ಕೋಟಿನ ಈ ಪರಿಸರದ ಜನರಿಗೆ ಅತ್ಯಂತ ಸಂತೋಷ ಆಗಿದೆ. ನಾವೆಲ್ಲರೂ ಅವರ ಮುಂದಿನ ಬೇರೆ ಬೇರೆ ಯೋಜನೆ ಇದೆ, ಫ್ಯಾಕ್ಟ್ರಿ ಮಾಡಬೇಕು ಅಂತ ಯೋಚನೆ ಇದೆ. ಈ ಸ್ಕೀಮನ್ನು ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯಕ್ಕೆ ಅವರ ಈ ಒಂದು ವ್ಯವಹಾರ ಸಂಸ್ಥೆಯನ್ನು ವಿಸ್ತರಣೆ ಮಾಡಬೇಕು ಎನ್ನುವ ಆಲೋಚನೆ ಇದೆ. ಇದಕ್ಕೆಲ್ಲ ನಾವು ಕೇವಲ ಬಾಯಿ ಮಾತಲ್ಲಿ ಹೊಗಳಿಕೆಯ ಮಾತಾಡಿದರೆ ಸಾಕಾಗುವುದಿಲ್ಲ. ನಾವು ಮನಪೂರ್ವಕವಾಗಿ ಪ್ರಕಾಶರನ್ನು ಬೆಳೆಸಲಿಕ್ಕೆ, ಅವರನ್ನು ಎತ್ತರಕ್ಕೆ ತಗೊಂಡು ಹೋಗಲಿಕ್ಕೆ ನಾವೆಲ್ಲ ಸಹಕಾರವನ್ನು ಮಾಡಬೇಕು ಅಂತ ನಿಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ, ಅವರು ಬೆಳೆದರೆ ಅವರು ನೂರಾರು ಜನರಿಗೆ ಕೆಲಸವನ್ನು ಕೊಡ್ತಾರೆ, ಲಕ್ಷಾಂತರ ಜನರಿಗೆ ಕುಟುಂಬಗಳಿಗೆ ಬೆಂಗಾವಲಾಗ್ತಾರೆ, ನಮಗೂ ಒಂದು ಆಧಾರದ ಜನ ಆಗ್ತಾರೆ. ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಈ ಒಂದು ಸಂಸ್ಥೆಗೆ ಪೂರ್ಣ ಪ್ರಮಾಣದ ಸಹಕಾರವನ್ನು ಕೊಡುವ ಅಂತ ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯಿಂದ ನನ್ನ ಅತ್ಯಂತ ಆತ್ಮೀಯ ಸಹೋದರ ಸಮಾನರಾದ ಪ್ರಕಾಶ್ ಈ ಸಂಸ್ಥೆ ಈ ಒಂದು ಬೆಳಗಲಿ ಅಂತ ಈ ಸಂದರ್ಭದಲ್ಲಿ ವಿಶೇಷವಾದ ಪ್ರಾರ್ಥನೆಯನ್ನು ಮಾಡಿ ಇವತ್ತು ಸೇವಿಂಗ್ಸ್ ಮೇಳ ಎನ್ನುವ ಒಂದು ಹೊಸ ಯೋಜನೆಯನ್ನು ಈಗಾಗಲೇ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಉದ್ಘಾಟನೆ ಮಾಡಬೇಕಿತ್ತು. ಎಲ್ಲರೂ ಪಾಪ ಅವಸರ ಇವರು ಉಡುಪಿ ಕೋಟದಿಂದ ಬಂದರೆ ಎಲ್ಲರೂ ಕೂಡ ಅವರವರ ಸಮಯದ ತೊಂದರೆ ಇದ್ದರೂ ಕೂಡ ಸಮಯಕ್ಕೆ ಸರಿಯಾಗಿ ಬರುವ ಮುಖಾಂತರ ಪ್ರಕಾಶರ ಮೇಲೆ ಪ್ರೀತಿ ತೋರಿಸಿರುವಂಥದ್ದು ಕೂಡ ನಮಗೆ ಒಂದು ಅರ್ಥ ಮಾಡಿಕೊಳ್ಳುವಂಥ ಸಂದರ್ಭ. ಇವತ್ತು ಈ ಒಂದು ಸೇವಿಂಗ್ಸ್ ಮೇಳವನ್ನು ಇವತ್ತು ಉದ್ಘಾಟನೆ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಮನಸ್ಸಿನಲ್ಲಿ ಎಲ್ಲರ ಮನೆಯಲ್ಲಿ ಅನ್ವಿತ್ ಎಲೆಕ್ಟ್ರಾನಿಕ್ಸ್ನ ಸಂಸ್ಥೆಯ ಒಂದೊಂದು ವಸ್ತು ಕೂಡ ನಮ್ಮ ಅನ್ವಿತ್ ಎಲೆಕ್ಟ್ರಾನಿಕ್ಸ್ನ ಸಂಸ್ಥೆಯ ವಸ್ತುಗಳನ್ನು ಮನೆಗೆ ಖರೀದಿಸುವಂಥ ಕೆಲಸವನ್ನು ಮಾಡಬೇಕು. ಮತ್ತು ಈ ಸೇವಿಂಗ್ಸ್ ಏನು ಮೇಳ ಇದೆ ಇದರಲ್ಲಿ ಕೂಡ ತಾವೆಲ್ಲ ಸಕ್ರಿಯವಾಗಿ ಭಾಗವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ಅತ್ಯಂತ ಹೃದಯ ವೈಶಾಲ್ಯತೆ ಇರುವಂಥ ಪ್ರಕಾಶ್ಗೆ ನಮ್ಮೆಲ್ಲರ ಬೆಂಬಲವನ್ನು ತಾವು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯಿಂದ ಕಳಕಳಿಯಿಂದ ವಿನಂತಿಯನ್ನು ಮಾಡಿ ಈ ಸಂಸ್ಥೆ ಉತ್ತರೋತ್ತರ ಬೆಳಗಲಿ. ಶೀಘ್ರಾತಿ ಶೀಘ್ರ ಫ್ಯಾಕ್ಟ್ರಿ ಓಪನ್ ಮಾಡಲಿಕ್ಕೆ ಮತ್ತು ಇನ್ನೊಂದು ಸಂಸ್ಥೆ ಪ್ರಾರಂಭ ಮಾಡಲಿಕ್ಕೆ ದೇವರ ಅನುಗ್ರಹ ಮಾಡಲಿಕ್ಕೆ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ನನ್ನ ಮಾತನ್ನು ನಿಲ್ಲಿಸೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಹೋಟೆಲ್ನ ಫುಲ್ಲು ಎಲ್ಲರ ಫಿನಿಶಿಂಗ್ ಮೇಲೆ ಆಗಿದೆ. అంటే ఇల్లుకి పనికిల్ల హోటల్ ఎంత ముసలా ఈ దాదపట్ట పిల్లలు టీవీ ఇచ్చి పుల్లేరు సోఫ ఇచ్చి అవును దిశలు కొంచెం ఐటమ్ ఇచ్చి బెల్కావు ఎంత ఇంగ్లీష్ రేట్ భాషలే కనిపిస్తుందా